Newton, the Lord will bless you, man. ನ್ಯೂಟನ್ ಅವರೇ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ. Amen. Amen. Hallelujah. Hallelujah. Are you ready? ನೀವೆಲ್ಲರೂ ಸಿದ್ಧವೋ? Right. So, Pastor Sebastian. ಈ ಸಮಯದಲ್ಲಿ ಸಭಾಪಾಲಕರಾದ ಸೆಬಾಸ್ಟಿಯನ್ ಪಿಲೆ ಅವರನ್ನು ಮತ್ತು ತರ್ಜುಮೆ ಮಾಡಲಿಕ್ಕಾಗಿ ಪಾಸ್ಟರ್ ವಿಠಲ್ ಅವರನ್ನು ಜೋರಾದ ಚಪ್ಪಾಳೆಯೊಟ್ಟಿಗೆ. Amen. Amen. I was just telling your pastor, ನಿಮ್ಮ ಸಭಾಪಾಲಕರಿಗೆ ನಾನು ಹೇಳ್ತಾ ಇದ್ದೆ, you can't just walk past me like that. ನನ್ನ ಮುಂದೆ ಹಂಗೆ ಸುಮ್ಮನೆ ನೀವು ಹಾದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. I have to rub off your anointing before ನಿಮ್ಮ ಅಭಿಷೇಕವನ್ನ ನಾನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೇನೆ. There's power in touching. ಮುಟ್ಟುವುದರಲ್ಲಿ, ಸ್ಪರ್ಶದಲ್ಲಿ ಒಂದು ಬಲವಿದೆ. You know, there was that woman in the Bible, ಬೈಬಲ್ನಲ್ಲಿ ಆ ಒಂದು ಸ್ತ್ರೀ ಇದ್ದಳು, the one that was bleeding ರಕ್ತ ಕುಸುಮ ರೋಗ ಇದ್ದವಳು. for 12 years. 12 ವರ್ಷ ಆಕೆ ರಕ್ತ ಕುಸುಮ ರೋಗ ಇದ್ದವಳು. And in the crowd, ಜನರ ಗುಂಪಿನಲ್ಲಿ Jesus was in the midst of it. ಯೇಸು ಅವರ ಮಧ್ಯದಲ್ಲಿದ್ದಾಗ, And all she needed to do ಆಕೆ ಮಾಡಬೇಕಾದಿಷ್ಟೇ was just a touch. ಒಂದು ಸ್ಪರ್ಶ. When you touch God, man, ನೀವು ದೇವರನ್ನ ಮುಟ್ಟುವಾಗ healing comes. ಆತನು ತಿರುಗುತ್ತಾನೆ. Things are transferred in the spirit. ಮತ್ತು ಆತ್ಮನಲ್ಲಿ ಸಂಗತಿಗಳು ಮಾರ್ಪಡುವಿಕೆ ಹೊಂದುತ್ತದೆ. So when I walk past your pastor, ಮತ್ತು ನಾನು ಪಾಸ್ಟರ್ನ ಹಾದು ಹೋಗುವಾಗ the anointing that he carries, ಅವರು ಹೊರುವಂತ ಒಂದು ಅಭಿಷೇಕ, I want to touch that. ಅದನ್ನು ನಾನು ಮುಟ್ಲಿಕ್ಕೆ ಬಯಸ್ತೇನೆ. Because that's what the body of Christ is. ಅದೇ ಕ್ರಿಸ್ತನ ದೇಹ ಇರುವಂತದ್ದಾಗಿದೆ. Not one single individual is the answer. ಮತ್ತು ಯಾರೇ ಒಬ್ಬ ವ್ಯಕ್ತಿ ದೇವರ ರಾಜ್ಯಕ್ಕೆ ಉತ್ತರವಲ್ಲ. But we learned yesterday ನಿನ್ನೆ ದಿನ ನಾವು ಕಲ್ತುಕೊಂಡವು, that God is building his temple with stones. ದೇವರು ಆತನು ಬಂಡೆಗಳಿಂದ, ತನ್ನ ಒಂದು ಕಲ್ಲುಗಳಿಂದ ಆತನು ರಾಜ್ಯವನ್ನು ಅಥವಾ ಆಲಯವನ್ನು ಕಟ್ತಾ ಇದ್ದಾನೆ. And how many of you left here yesterday and looked at the difference between a brick and a stone? ನಿನ್ನೆ ದಿನ ಎಷ್ಟು ಜನರು ಇಲ್ಲಿ ಇದ್ರಿ, ಎಷ್ಟು ಜನರಿಗೆ ವ್ಯತ್ಯಾಸ ಗೊತ್ತಾಯಿತು, ಒಂದು ಇಟ್ಟಿಗೆಗೂ ಮತ್ತು ಒಂದು ಕಲ್ಲಿಗೂ ಇರುವ ವ್ಯತ್ಯಾಸ ಎಷ್ಟು ಜನರಿಗೆ ಅರ್ಥ ಆಯಿತು ನಿನ್ನೆ? Did you notice it's not the same? ನೀವು ಅರ್ಥ ಮಾಡ್ಕೊಂಡ್ರ? ಇದು ಒಂದೇ ರೀತಿ, ಒಂದೇ ಆಕಾರದಲ್ಲಿಲ್ಲ. Now, can you imagine, ಕಲ್ಪನೆ ಮಾಡ್ಕೊಳ್ಳಿ, when you're applying bricks to build a building, ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ನೀವು ಇಟ್ಟಿಗೆಯನ್ನು ಇಡುವಾಗ you would use cement. ಸಿಮೆಂಟ್ನ ಉಪಯೋಗಿಸ್ತೀರಿ. And it's very easy. I watched the guys build our church. ನಮ್ಮ ಸಭೆಯನ್ನು ಕಟ್ಟುವಂಥವ್ರನ್ನ ನಾನು ನೋಡಿದೆ, ಅದು ಬಹಳ ಸುಲಭವಾಗಿತ್ತು. And they will lay the bricks down ಅವರು ಇಟ್ಟಿಗೆಯನ್ನು ಹಾಕುವಾಗ in one straight line. ಒಂದೇ ಸಾಲಿನಲ್ಲಿ, And then from one end the guy takes the cement. ಒಂದು ಕೊನೆಯಿಂದ ಆತ ವ್ಯಕ್ತಿ ಆತನ ಸಿಮೆಂಟ್ನ ತೆಗೆದುಕೊಂಡು, And the cement just goes in one line. ಮತ್ತು ಒಂದು ಸಾಲಾಗಿ ಸಿಮೆಂಟ್ ಹಾಕೊಂಡು ಹೋಗ್ತಾರೆ. Just one straight line. ಒಂದೇ ಸಾಲಾಗಿ ಅದನ್ನು ಹಾಕೊಂಡು ಹೋಗ್ತಾರೆ. And then he takes the next brick. ಮುಂದಿನ ಇಟ್ಟಿಗೆಯನ್ನು ಇಡ್ತಾರೆ. And it's another straight line. ಮತ್ತು ಇನ್ನೊಂದು ಸಾಲಾದಂತ ಒಂದು ಸಾಲನ್ನು ಹಾಕ್ತಾರೆ. So it's easy to put up that building. ಮತ್ತು ಆ ಒಂದು ಕಟ್ಟಡವನ್ನು ಕಟ್ಟುವಂಥದ್ದು ಎಷ್ಟು ಸುಲಭ ಆಗಿರ್ತದೆ. Let's try and picture ನಾವು ಈ ರೀತಿ ಚಿತ್ರಿಸೋಣ. building a house ಒಂದು ಮನೆಯನ್ನು ಕಟ್ಟುವುದು using stones. ಕಲ್ಲುಗಳನ್ನ ಉಪಯೋಗಿಸಿ. That builder ಆ ಕಟ್ಟುವವನು can't just go like this. ಒಂದು ಕಡೆಯಿಂದ ಇನ್ನೊಂದು ಕಡೆ ಹಂಗೆ ಹಾದು ಹೋಗ್ಲಿಕ್ಕಾಗಲ್ಲ. The difference between a house built with stone ಕಲ್ಲಿನಿಂದ ಕಟ್ಟಲ್ಪಟ್ಟ ಮನೆಗೂ and a house built with bricks, ಇಟ್ಟಿಗೆಯಿಂದ ಕಟ್ಟಿದ ಮನೆಗೂ ವ್ಯತ್ಯಾಸವೇನೆಂದರೆ, look at the time that it takes ಅದು ತೆಗೆದುಕೊಳ್ಳುವ ಸಮಯದ ಕುರಿತು ಆಲೋಚನೆ ಮಾಡ್ರಿ. to join the two materials together. ಎರಡು ಸಾಮಗ್ರಿನ ಒಟ್ಟಿಗೆ ಸೇರಿಸುವುದರಲ್ಲಿ ಅವರು ತೆಗೆದುಕೊಳ್ಳುವ ಸಮಯ. It's not a mass production. ಇದು ನೋಡುವಾಗ ಒಂದೇ ಸಾಲಾಗಿ ಮಾಡ್ಕೊಂಡು ಹೋಗುವಂತಹ ಕಾರ್ಯವಲ್ಲ. You got to individually inspect each stone. ಪ್ರತಿ ಒಂದೊಂದು ಕಲ್ಲನ್ನು ಇಡುವಂತ ಸಂದರ್ಭದಲ್ಲಿ ಒಂದೊಂದನ್ನು ಜಾಗರೂಕವಾಗಿ ನೋಡಿಕೊಂಡು ಮಾಡಬೇಕಾಗ್ತದೆ. And each stone has a different shape. ಪ್ರತಿ ಒಂದು ಕಲ್ಲಿಗೆ ವ್ಯತ್ಯಾಸವುಳ್ಳ ಆಕಾರವಿದೆ. And so when you're applying the cement, ಸಿಮೆಂಟ್ನ ಹಾಕುವ ಸಂದರ್ಭದಲ್ಲಿ you're going to have to find the shape. ಮತ್ತು ಅದರ ಆಕಾರಕ್ಕೆ ತಕ್ಕಂತೆ ನೀವು ಹಾಕಬೇಕಾಗ್ತದೆ. Now you have a tool to apply bricks. You have a tool, it's called a trowel.
ಮತ್ತು ಇಟ್ಟಿಗೆಗಳನ್ನ ಹಾಕುವಂತ ಸಂದರ್ಭದಲ್ಲಿ ಒಂದು ಕರ್ಣಿ ಇಟ್ಕೊಂಡಿರ್ತಾರೆ. It's just a flat piece of plank. ಮತ್ತು ಅದು ನೋಡುವಾಗ ಒಂದು ಚಪ್ಪೆಯಾದ ಇದಾಗಿರ್ತದೆ, ಒಂದು ಕರ್ಣಿ ಇರ್ತದೆ ಕೈನಲ್ಲಿ. And you put your cement ಸಿಮೆಂಟ್ ಹಾಕ್ತೀರಿ, and ಹಾಗೆ just stripe over it. ಹಾಗೆ ಹಾಕೊಂಡು ಹೋಗ್ತೀರಿ. Can you imagine now what tool you need to apply cement on a stone? ಮತ್ತು ಕಲ್ಲಿನ ಮೇಲೆ ಸಿಮೆಂಟ್ ಹಾಕುವಾಗ ಯಾವ ರೀತಿಯಾದ ಉಪಕರಣ ಉಪಯೋಗಿಸಬೇಕು ಅಂತ. Each aspect of that stone needs to be filled with that cement. ಮತ್ತು ಸಿಮೆಂಟ್ ಹಾಕುವಾಗ ಒಂದು ಕಲ್ಲಿನ ಎಲ್ಲೆಲ್ಲಿ ಜಾಗಗಳಿದೆಯೋ ಅಲ್ಲೆಲ್ಲ ತುಂಬಿಸಬೇಕಾಗ್ತದೆ. And so God is bringing his church together. ದೇವರು ತನ್ನ ಸಭೆಯನ್ನು ಒಟ್ಟಿಗೆ ತರುತ್ತಿದ್ದಾನೆ. And God is building his church not with cement, ದೇವರು ತನ್ನ ಸಭೆಯನ್ನು ಸಿಮೆಂಟ್ ನಿಂದ ಕಟ್ತಾ ಇಲ್ಲ, but with love. ಆತನು ಪ್ರೀತಿಯಿಂದ ಕಟ್ಟುತ್ತಿದ್ದಾನೆ. You gotta listen to that. God is building his church not with cement, ಮತ್ತು ದೇವರು ತನ್ನ ಸಭೆಯನ್ನು ಸಿಮೆಂಟ್ ನಿಂದ ಕಟ್ತಾ ಇಲ್ಲ, but with love. ಆದರೆ ಪ್ರೀತಿಯಿಂದ ಕಟ್ತಾ ಇದ್ದಾನೆ. Can I sit here? ಕೂತ್ಕೋಬೋದಾ ಇಲ್ಲಿ? Okay. Let's think about this. ಇದ್ರ ಬಗ್ಗೆ ಆಲೋಚನೆ ಮಾಡೋಣ. And I take my coat out. With your permission, sir. ನಿಮ್ಮ ಅನುಮತಿಯಿಂದ ನಾನು ಕೋಟ್ ತೆಗೆದ್ಬಿಡ್ತೀನಿ. You know, there was Moses in the 10 commandments. ಮತ್ತು ಅಲ್ಲಿ 10 ಆಜ್ಞೆಯಲ್ಲಿ ಮೋಶೆಯನ್ನು ನಾವು ಕಾಣ್ತೇವೆ. And then Jesus comes. ಯೇಸು ಬರುತ್ತಾನೆ. And he gives us one that kind of got rid of the 10. ಮತ್ತು ಒಂದು ಗುಡಾರದ ಕುರಿತಾಗಿ ನಾವು ನೋಡ್ತೇವೆ. Says you want to uphold the law of God? ದೇವರ ನಿಯಮವನ್ನ ನೀವು ಮೇಲೆ ಎತ್ತಿಡಲಿಕ್ಕೆ ಇಷ್ಟಪಡ್ತೀರಾ? Just use love. ಪ್ರೀತಿಯನ್ನು ಉಪಯೋಗಿಸಿ. It covers everything. ಎಲ್ಲವನ್ನ ಅದು ಮುಚ್ಚುತ್ತದೆ. Thou shalt not kill. ನೀವು ಕೊಲೆ ಮಾಡಬಾರದು. Do you know a loving man that will kill? ಯಾರಾದರೂ ಪ್ರೀತಿಸುವಂತ ವ್ಯಕ್ತಿ ಕೊಲೆ ಮಾಡುವಂತ ಕಾರ್ಯನ ನೋಡಿದ್ದೀರಾ? Thou shalt not steal. ಕಳ್ಳತನ ಮಾಡಬಾರದು. Do you know a loving man that will steal? ಒಬ್ಬ ಪ್ರೀತಿ ಉಳ್ಳಂತ ಮನುಷ್ಯನನ್ನ ನೀವು ನೋಡಿದರೆ ಯಾರು ಕಳ್ಳತನ ಮಾಡ್ತಾನೆ? You know what's the power of love? ಆ ಒಂದು ಪ್ರೀತಿನಲ್ಲಿ ಇರುವಂತ ಬಲ ಏನು ಗೊತ್ತಾ? The power of love, ಆ ಒಂದು ಪ್ರೀತಿಯ ಬಲ when it operates in a person, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಅದು ಕಾರ್ಯ ಮಾಡುವಾಗ, before you do anything, ನೀವು ಏನನ್ನೇ ಮಾಡಲಿಕ್ಕೆ ಮುಂಚೆ you first think about the consequences. ಮತ್ತು ಅಲ್ಲಿ ಇರುವಂತ ಒಂದು ಪರಿಣಾಮದ ಕುರಿತು ಆಲೋಚಿಸ್ತೀರಿ. You first think about the other person. ಇನ್ನೊಬ್ಬ ವ್ಯಕ್ತಿಯ ಕುರಿತು ಮೊದಲು ನೀವು ಆಲೋಚಿಸ್ತೀರಿ. Let's think about that. How true is that? ಇದು ಎಷ್ಟು ನಿಜವಾಗಿದೆ ಆಲೋಚನೆ ಮಾಡೋಣ. As a mother, ಒಂದು ತಾಯಿಯಾಗಿ if there's a shortage of food in the house, ಮನೆಯಲ್ಲಿ ಒಂದು ಆಹಾರದ ಕಡಿಮೆ ಇರುವಾಗ do you eat it ನೀವು ತಿಂದ್ಬಿಡ್ತೀರಾ? and describe to your baby how tasty it was? ಮತ್ತು ನಿಮ್ಮ ಮಗುಗೆ ಹೇಳ್ತೀರಿ ಎಷ್ಟು ರುಚಿಕರವಾಗಿತ್ತು ಗೊತ್ತಾ ಈ ಊಟ ಅಂತ? No, you Illa. won't do that. ಹಾಗೆ ಮಾಡಲ್ಲ. If there's just one idli, ಒಂದೇ ಇಡ್ಲಿ ಇದೆ, one dosa left, ಒಂದೇ ದೋಸೆ ಉಳಿದಿದೆ, only one dosa left. ಒಂದೇ ದೋಸೆ ಉಳಿದಿದೆ. Mommy didn't eat yet. ಅಮ್ಮ ಇನ್ನು ಊಟ ಮಾಡಿಲ್ಲ, Baby didn't eat yet. ಮಗು ಇನ್ನು ಊಟ ಮಾಡಿಲ್ಲ. Mommy is bigger than baby. ಅಮ್ಮ ಮಗುವಿಗಿಂತಲೂ ಗಾತ್ರದಲ್ಲಿ ದೊಡ್ಡದಾಗಿದ್ದಾಳೆ. Mommy needs the food. ಅಮ್ಮನಿಗೆ ಊಟ ಬೇಕು, Baby needs the food. ಮಗುಗೂ ಊಟ ಬೇಕು. Who should? Mommy paid for the food. ಅಮ್ಮ ಆ ಒಂದು ಊಟಕ್ಕಾಗಿ ಹಣ ಕೊಟ್ಟಿದ್ದಾಳೆ, Mommy cooked the food. ಅಮ್ಮ ಅಡಿಗೆ ಮಾಡಿದ್ದಾಳೆ. Rightfully, it's mommy's food. ಹಕ್ಕಿನಲ್ಲಿ ನೋಡೋದಾದ್ರೆ ಅದು ಅಮ್ಮನಿಗೆ ಸೇರಬೇಕು. So rightfully, mommy should get first choice to eat it. ಮೊದಲು ಅಮ್ಮ ತಿನ್ನಬೇಕು. You say no, ma? ನೀವೇ ಹೇಳ್ತೀರಾ ಇಲ್ವಾ? What do you say? ನೀವೇನು ಹೇಳ್ತೀರಾ? If you are a loving mother, ಪ್ರೀತಿಸುವಂತ ತಾಯಿ ನೀವಾಗಿದ್ರೆ you don't mind going hungry. ಹಸ್ಕೊಂಡು ಇರುವುದರಲ್ಲಿ ನೀವು ಚಿಂತಿಸೋದಿಲ್ಲ. A loving mother ಪ್ರೀತಿಸುವ ತಾಯಿ can live being hungry, ಹಸುವಿನಲ್ಲಿ ಇರ್ಲಿಕ್ಕೆ ಸಾಧ್ಯ, but she cannot live watching her child be hungry. ತನ್ನ ಮಗು ಹಸುವಿನಲ್ಲಿ ಇರೋದನ್ನ ತಾಯಿ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. So we're talking about this building that God is building. ದೇವರು ಕಟ್ಟುವಂತ ಈ ಕಟ್ಟಡದ ಕುರಿತು ನಾವು ನೋಡ್ತಾ ಇದ್ದೇವೆ. And we're saying that he's building it with love. ಮತ್ತು ಆತನು ಪ್ರೀತಿಯಿಂದ ಅದನ್ನ ಕಟ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದೇವೆ. And the cement that God is using ದೇವರು ಉಪಯೋಗಿಸುವಂತ ಸಿಮೆಂಟ್ ಏನಾಗಿದೆ? is called love.
ಅದಕ್ಕೆ ಪ್ರೀತಿ ಎಂಬುದಾಗಿ ಕರೀತಾರೆ. It's love that's going to hold this building together. ಮತ್ತು ಇದು ಆ ಪ್ರೀತಿಯಾಗಿದೆ, ಯಾವುದು ನಮ್ಮನ್ನು ಒಟ್ಟಿಗೆ ಆ ಒಂದು ಕಟ್ಟಡದಲ್ಲಿ ನಿಲ್ಲಿಸುವಂತದ್ದಾಗಿದೆ. This is the beauty of love. ಇದೇ ಒಂದು ಪ್ರೀತಿಯ ಒಂದು ಸೌಂದರ್ಯವಾಗಿದೆ. The Bible says love is patient. ಮತ್ತು ಬೈಬಲ್ ಹೇಳ್ತದೆ ಪ್ರೀತಿ ಅದು ತಾಳ್ಮೆ ಉಳ್ಳದ್ದು. So if there are some stones that are taking longer to get set, ಒಂದು ಕೆಲವು ಕಲ್ಲುಗಳು ಅಲ್ಲಿ ಕೂರ್ಲಿಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಳ್ಳುವಾಗ love is patient. ಆ ಪ್ರೀತಿ ಅದು ತಾಳ್ಮೆ ಉಳ್ಳದಾಗಿರ್ತದೆ. And if there are some stones ಕೆಲವು ಕಲ್ಲುಗಳಿದೆ that are smaller than others, ಒಂದಕ್ಕಿಂತ ಇನ್ನೊಂದು ಚಿಕ್ಕದಾಗಿದೆ. love is kind. ಮತ್ತು ಪ್ರೀತಿ ಅದು ಮಧುರವಾದದ್ದು. So you understand the power of love. ಪ್ರೀತಿಯ ಬಲ ನಿಮಗೆ ಅರ್ಥ ಆಗ್ತಾ ಇದೆಯಾ? If we cement with love, ನಾವು ಆ ಒಂದು ಪ್ರೀತಿ ಅನ್ನುವಂಥ ಸಿಮೆಂಟ್ ಅನ್ನು ಹಾಕುವಾಗ every gap will be filled. ಪ್ರತಿ ಒಂದೊಂದು ಅಂತರವು ಅದು ತುಂಬಲ್ಪಡುತ್ತದೆ. And in order for a building to stand the force, ಮತ್ತು ನೋಡುವಾಗ ಮಗು ಮೊದಲನೇದಾಗಿ ನಿಲ್ಲಬೇಕಂದ್ರೆ if we just place bricks ಬರೀ ಇಟ್ಟಿಗೆಗಳನ್ನ ನಾವು ಇಡುವುದಾದ್ರೆ and no cement, ಅಲ್ಲಿ ಸಿಮೆಂಟ್ ಹಾಕ್ಲಿಲ್ಲ ಅಂದ್ರೆ the minute there's a storm, ಒಂದು ವೇಳೆ ಚಂಡಮಾರುತ ಬಂದಾಗ what's going to happen to that wall? ಆ ಒಂದು ಗೋಡೆಗೆ ಏನಾಗ್ತದೆ? ಬಿರುಗಾಳಿ ಬಂದ್ರೆ It's going to fall. ಅದು ಬಿದ್ದು ಹೋಗ್ತದೆ. So same with trying to build up your family, ನಿಮ್ಮ ಕುಟುಂಬವನ್ನು ಕಟ್ಟುವಂತ ವಿಷಯದಲ್ಲಿ ಅದೇ ರೀತಿಯಾಗಿದೆ. trying to build up your church, ನಿಮ್ಮ ಸಭೆಯನ್ನು ಕಟ್ಟುವಂತ ಸಂದರ್ಭದಲ್ಲಿ, trying to build up your children, ನಿಮ್ಮ ಮಕ್ಕಳನ್ನ ಬೆಳೆಸುವಂತ ಸಂದರ್ಭದಲ್ಲಿ, trying to build up your business, ನಿಮ್ಮ ವ್ಯಾಪಾರವನ್ನ ಒಂದು ಬೆಳೆಸುವಂತ ಸಂದರ್ಭದಲ್ಲಿ, in every aspect of your life, ನಿಮ್ಮ ಜೀವನದ ಪ್ರತಿ ಒಂದೊಂದು ವಿಷಯಗಳಲ್ಲಿ, in order for it not to collapse, ಆ ಒಂದು ಅದು ಬೀಳಬಾರದು ಅನ್ನುವುದಾದರೆ ಪ್ರೀತಿ, your intentions and motives ನಿಮ್ಮ ಉದ್ದೇಶಗಳು ಮತ್ತು ಅಲ್ಲಿ ನಿಮ್ಮ ಉದ್ದೇಶ ನೋಡುವಾಗ must be powered by love. ಅದು ಪ್ರೀತಿಯಿಂದ ಅದು ಬಲ ಹೊಂದಬೇಕು. The wise man built his house on the rock, ಆ ಬುದ್ಧಿವಂತ ಮನುಷ್ಯ ಏನ್ ಮಾಡ್ದ? ಬಂಡೆ ಮೇಲೆ ತನ್ನ ಮನೆಯನ್ನು ಕಟ್ಟದ. and I know that wise men are loving men. ಮತ್ತು ನನಗೆ ಗೊತ್ತು ಬುದ್ಧಿವಂತ ಜನರು ಪ್ರೀತಿಸುವಂತ How ಜನರಾಗಿದ್ದಾರೆ. do we know that wise men are loving men? ಮತ್ತು ಬುದ್ಧಿವಂತ ಜನರು ಪ್ರೀತಿಸುವಂತ ಜನರಂತ ನಮಗೆ ಹೇಗೆ ಗೊತ್ತು? Who was the wisest man in the Bible? ಬೈಬಲ್ನಲ್ಲಿ ಅತ್ಯಂತ ಜ್ಞಾನಿಯಾದ ವ್ಯಕ್ತಿ ಯಾರು? Solomon. ಸೊಲೊಮೋನನು. How was Solomon the wisest man in the Bible? ಬೈಬಲ್ನಲ್ಲಿ ಸೊಲೊಮೋನನು ಅತ್ಯಂತ ಜ್ಞಾನಿ ಹೇಗಾಗಿದ್ದನು? There was a story in the Bible, and after that story, we've all declared that Solomon is the wisest man. ಬೈಬಲ್ನಲ್ಲಿ ಒಂದು ಕತೆ ಇದೆ. ಆ ಒಂದು ಕತೆ ಕೇಳಿದ ನಂತರ ನಾವೆಲ್ಲರೂ ಹೇಳ್ತೇವೆ ಸೊಲೊಮೋನನು ಅತ್ಯಂತ ಜ್ಞಾನಿ ಉಳ್ಳವನು. So this is how the wisdom of Solomon was displayed. ಮತ್ತು ಈ ರೀತಿಯಾಗಿ ಸೊಲೊಮೋನನ ಒಂದು ಜ್ಞಾನ ಅದು ತೋರಿಸಲ್ಪಟ್ಟಿತು. Would you like to learn? ಕಲೀಲಿಕ್ಕೆ ಇಷ್ಟಪಡ್ತೀರಾ? Give me 3 people. 3 ಜನರು ನಂಗೆ ಬೇಕು. 3 people. ಯಾರಾದ್ರೂ 3 ಜನ ಬೇಗ ಎದ್ದು ಬರ್ತೀರಾ? Pastor, is it fine if I get 2 girls to come up? ಇಬ್ರು ಹುಡುಗಿಯರು ಬಂದ್ರೆ 2 ಚೆನ್ನಾಗಿರ್ತದೆ. girls? ಇಬ್ರು ಸಹೋದರಿಯರು ಬೇಗ ಎದ್ದು ಬನ್ನಿ. Come, 2 girls. Thank you. Can we give them a hand? ಜೋರಾಗಿ ಚಪ್ಪಾಳೆ ತಟ್ರಿ, ಸ್ವಲ್ಪ ಬೇಗ ಬರ್ತಾರೆ. Where's Susie? Susie not here today? Susie not here. Another baby. Who's got a baby here? We'll give it back. ಸಾರಿ. Tell him who's got a baby. Who's got a baby? ಯಾರ ಹತ್ರ ಒಂದು ಮಗು ಇದೆ, We will give the baby back. ನಿಮ್ಮ ಮಗುನ ಖಂಡಿತ ವಾಪಸ್ ಕೊಡ್ತೀವಿ. God is good. And all the time. I thought you guys a new song yesterday. ನಾನು ಅಂದ್ಕೊಂಡೆ ನೆನ್ನೆ ಹೊಸ ಹಾಡನ್ನ ಕಲ್ತ್ರಿ ನೀವು ಅಂತ. ದೊಡ್ಡ ಕಲ್ಲು, ದೊಡ್ಡ ಬಂಡೆ, ಚಿಕ್ಕ ಬಂಡೆ. Yeah, Pastor John is going to teach me the dance for that song later. ಪಾಸ್ಟರ್ ಜಾನ್ ಅವರು ಅದಕ್ಕೆ ಯಾವ ರೀತಿ ನಾಟ್ಯ ಮಾಡ್ಬೇಕಂತ ಹೇಳ್ಕೊಡ್ತಾರೆ. Where's the baby? We got a baby? ಮಗು ಎಲ್ಲೋಯ್ತು? Will that baby come up? Bring that baby here. ಇಲ್ಲಿ ಮೇಲೆ ಬರ್ಲಿಕ್ಕೆ ಸಿದ್ಧವಾಗಿರುವ ಮಗು ಕರ್ಕೊಂಬನ್ರಿ. This one's crying. You give me this one. ಈ ಮಗು ಅಳ್ತಾ ಇದೆ. Oh wow, this is a handsome looking boy. Look at him. 1 second, baby. So 2 women in the Bible had their babies. One baby died, and they both come before the king. ಮತ್ತು 2 ಮಗು ಇತ್ತು ಬೈಬಲ್ನಲ್ಲಿ. 2 ಸ್ತ್ರೀಯರು 2 ಮಗು ಇತ್ತು. ಒಂದು ಮಗು ಸತ್ತೋಗ್ಬಿಡ್ತು. This is perfect that he's crying, because in the story I'm quite sure the baby was crying as well. ಮತ್ತು ಆ ಒಂದು ಕಥೆನಲ್ಲಿ ಮಗು ಅಳ್ತಾ ಇತ್ತು, ಈ ಕಥೆನಲ್ಲೂ ಮಗು ಅಳ್ತದೆ. So your baby is going to be a movie star one day. Look, he's already acting. ನೋಡಿ, ಸಿನಿಮಾ ಸ್ಟಾರ್ ಆಗ್ತಾರೆ ಒಂದಿನ ನಿಮ್ಮ ಮಗು.
Perfect. You're doing your part very well, baby. Give the baby a hand. ಜೋರಾಗಿ ಚಪ್ಪಾಳೆ ಹೊಡಿರಿ ಮಗುಗೆ. So this is what happened. They said they came to the king, and the king's job. ರಾಜನ ಬಳಿಗೆ ಬಂದರು. ರಾಜನ ಕೆಲಸ ಏನಂದರೆ, They came to the king, and the king's job was to decide who's the mother. ಮತ್ತು ತಾಯಿ ಯಾರು ಅಂತ ತೀರ್ಮಾನಿಸಬೇಕು. Back in the day, there was no blood test, there was no hospital to verify. ಮತ್ತು ಅಲ್ಲಿ ನೋಡುವಾಗ ಯಾವುದೇ ಆಸ್ಪತ್ರೆಗಳಿರಲಿಲ್ಲ. And then she said, it's mine. ಇವ್ರು ಹೇಳ್ತಾರೆ ಇದು ನನ್ನ ಮಗು. She said, it's mine. ಅವ್ರು ಹೇಳ್ತಾರೆ ಇದು ನನ್ನ ಮಗು. The king said, give me the baby. ಅವ್ರು ಹೇಳ್ತಾರೆ ಒಂದು ಮಗುವನ್ನು ಕೊಡ್ರಿ ಇಲ್ಲಿ. We can fix this. ನಾವು ಇದನ್ನ ಕಲಿಸ್ತೇವೆ. You both want the baby? ನಿಮ್ಮಿಬ್ಬರಿಗೆ ಮಗು ಬೇಕಾ? You hold the baby. Give me a knife. Give me a sword. ಒಂದು ಕತ್ತಿ ಕೊಡ್ರಿ. Let's cut the baby in half. ಆ ಮಗುವನ್ನ ಎರಡಾಗಿ ಮಾಡೋಣ. You take one piece. ನೀವು ಒಂದು ಚೂರು ತಗೊಳ್ರಿ. You take one piece. ನೀವು ಒಂದು ಚೂರು ತಗೊಳ್ರಿ. And you take your baby. ನೀವು ನಿಮ್ಮ ಮಗು ವಾಪಸ್ ತಗೊಳ್ರಿ. Thank you. Now, they fighting. ಅವರು ಜಗಳ ಆಡ್ತಾ ಇದ್ದಾರೆ. And the king says, you take half and you take half. ಮತ್ತು ರಾಜ ಹೇಳ್ತಾನೆ ನೀವು ಅರ್ಧ ತಗೊಳ್ಳಿ, ನೀವು ಅರ್ಧ ತಗೊಳ್ಳಿ. One mother says, okay. ಒಂದು ತಾಯಿ ಹೇಳ್ತಾರೆ ಆಯ್ತು ಹಾಗೆ ಮಾಡಿ. Let's do that. ಅದನ್ನ ಮಾಡೋಣ. But if we do that, isn't the baby going to die? ಆ ರೀತಿ ಮಾಡಿದ್ರೆ ಮಗು ಸತ್ತೋಗೋದಿಲ್ವಾ? And she says, it's fine, the baby can die. ಮತ್ತು ಆಕೆ ಹೇಳ್ತಾಳೆ ಪರವಾಗಿಲ್ಲ ಮಗು ಸತ್ರು. But I will have half. ನನಗರ್ಧ ಸಿಗ್ತದೆ. And you will have half. ಅವ್ರಿಗೆ ಅರ್ಧ ಸಿಗ್ತದೆ. And the other mother, ಇನ್ನೊಂದು ತಾಯಿ, she said, ಅವ್ರು ಹೇಳ್ತಾರೆ no, ಬೇಡ, if we do that, ಹಾಗೆ ಮಾಡಿದ್ರೆ we're going to lose the baby. ಮಗು ಸತ್ತೋಗ್ಬಿಡ್ತದೆ. And I rather lose the baby to her ಆಕೆಗೆ ಕೊಟ್ಟು ಮಗುನ ಕಳ್ಕೊಳ್ಳಿಕ್ಕೆ ಸಿದ್ಧಲಾಗಿದ್ದೇನೆ than see the baby die. ಆ ಮಗು ಸಾಯೋದನ್ನ ನೋಡೋದ್ರ ಬದಲು. You see, that wisdom ಆ ಜ್ಞಾನ was powered ಅದು ಬಲ ಹೊಂದಿತು by the power of love. ಆ ಒಂದು ಪ್ರೀತಿಯ ಒಂದು ಬಲದಿಂದ. You see, the decision ಈ ನಿರ್ಧಾರ that Solomon made, ಸೊಲೊಮೋನನು ಮಾಡಿದ ಈ ನಿರ್ಧಾರ, Solomon understood the power of love. ಸೊಲೊಮೋನನು ಪ್ರೀತಿಯ ಒಂದು ಬಲವನ್ನು ಅರ್ಥ ಮಾಡಿಕೊಂಡನು. And so Solomon was a wise man ಸೊಲೊಮೋನನು ಒಬ್ಬ ಜ್ಞಾನಿಯಾದ ವ್ಯಕ್ತಿ. because he knew how love operated. ಪ್ರೀತಿ ಯಾವ ರೀತಿ ಕ್ರಿಯೆ ಮಾಡ್ತದಂತ ಸೊಲೊಮೋನನಿಗೆ Can we give the ಗೊತ್ತಿತ್ತು. Lord a hand? ಅವರಿಗೆ ಜೋರಾಗಿ Thank ಚಪ್ಪಾಳೆ you so ತಟ್ಟೋಣ. much. So from that story, what you have learned, ಮತ್ತು ಆ ಒಂದು ಕಥೆಯಿಂದ ನಾವೇನು ಕಲ್ತ್ಕೊಳ್ತೀವಂದ್ರೆ, Solomon did not use his brain to come out to that answer. ಮತ್ತು ಸೊಲೊಮೋನನು ತನ್ನ ಮೆದುಳನ್ನ ಉಪಯೋಗಿಸಲಿಲ್ಲ ಉತ್ತರ ಕಂಡುಕೊಳ್ಳಿಕ್ಕೆ. What did he have to use ಆತನ ಏನನ್ನ ಉಪಯೋಗಿಸಬೇಕಾಯಿತು in order to make that decision? ಆ ನಿರ್ಧಾರವನ್ನು ಮಾಡಲಿಕ್ಕೆ? He understood ಆತನ ಅರ್ಥ ಮಾಡಿಕೊಂಡನು how love works. ಪ್ರೀತಿ ಯಾವ ರೀತಿ ಕಾರ್ಯ ಮಾಡ್ತದೆ ಎಂಬುದಾಗಿ. And if you want to be wise in this kingdom of God, ಮತ್ತು ನೋಡುವಾಗ ನೀವು ಆ ರೀತಿ ಜ್ಞಾನಿಗಳಾಗಲಿಕ್ಕೆ ಬಯಸುವುದಾದರೆ you too got to learn to understand ನೀವು ಸಹ ಇದನ್ನ ಅರ್ಥ ಮಾಡಿಕೊಳ್ಬೇಕು. how this love ಈ ಪ್ರೀತಿ ಯಾವ ರೀತಿ ಕ್ರಿಯೆ ಮಾಡ್ತದೆ. Amen. If you have your Bibles, if you could turn with me. ನಿಮ್ಮ ಬಳಿ ಬೈಬಲ್ ಇರುವುದಾದರೆ I want you to go to the book of Genesis chapter 1 verse 11. ಆದಿಕಾಂಡ 1ನೇ ಅಧ್ಯಾಯ 11ನೇ ವಾಕ್ಯಕ್ಕೆ ಹೋಗೋಣ. This is a short session. Time for this session. How many minutes more? 1ನೇ ಅಧ್ಯಾಯ 11ನೇ ವಾಕ್ಯ. Then God said, ತರುವಾಯ ದೇವರು, let the earth bring forth grass, ಭೂಮಿಯು ಹುಲ್ಲನ್ನು ಬೀಜ ಕೊಡುವ ಪಲ್ಯವನ್ನು, the herb that yields seed, ಬೀಜ ಕೊಡುವ ಪಲ್ಯವನ್ನ, and the fruit tree that yields fruit. ತನ್ನ ಒಳಗೆ ಬೀಜವಿದ್ದು ತನ್ನ ಜಾತಿಯ ಪ್ರಕಾರ ಫಲ ಫಲಿಸುವ, according to its kind. ತನ್ನ ಜಾತಿಯ ಪ್ರಕಾರ ಫಲ ಫಲಿಸುವ, whose seed is in itself. ಅದರ ಒಂದು ಬೀಜವು ಅದರ ಒಳಗಡೆನೇ ಇರ್ತದೆ, on the earth. ಆ ಒಂದು ಭೂಮಿಯಲ್ಲಿ. And it was so. ಮತ್ತು ಆ ರೀತಿ ಆಯಿತು. And the earth brought forth grass, ಆ ಒಂದು ಭೂಮಿಯು ಅದು ಹುಲ್ಲನ್ನ ಅದು ತಂದಿತು, the herb that yields seed according to its kind. ತನ್ನ ಜಾತಿಯ ಪ್ರಕಾರ ಬೀಜ ಕೊಡುವ ಪಲ್ಯವನ್ನ ತನ್ನ ಜಾತಿಯ ಪ್ರಕಾರ ತನ್ನೊಳಗೆ. And I want you to focus on those words there.
ಮತ್ತು ಅಲ್ಲಿ ಆ ಒಂದು ಪದಗಳ ಮೇಲೆ ನಾವು ಗಮನ ಕೊಡುವಾಗ seeds according to its kind. ತನ್ನ ಜಾತಿಗೆ ಹೋಲಿಕೆ ಆಗುವಂತ ಬೀಜ, Seed ಬೀಜ according to its kind. ತನ್ನ ಜಾತಿಗೆ ಸೇರಿದಂತ ಒಂದು ಬೀಜ. Can you get them to repeat that after you? ಬೀಜ ತನ್ನ ಜಾತಿಗೆ ಅನುಗುಣವಾದ ಬೀಜ. Thank you. And tree that yields fruit, ಹಣ್ಣಿನ ಮರವನ್ನು ಫಲಿಸುವ ಹಣ್ಣಿನ ಮರ, whose seed is in itself. ಅದರ ಬೀಜವು ಅದರ ಒಳಗಡೆನೆ ಇರುತ್ತದೆ. And then again this word, ಮತ್ತೆ ಈ ಒಂದು ಪದ, according to its kind. ತನ್ನ ಜಾತಿಗೆ ಅನುಗುಣವಾಗಿ. And God saw it was good. ಮತ್ತು ದೇವರು ಅದನ್ನು ನೋಡುವಾಗ ಅದೆಷ್ಟು ಚೆನ್ನಾಗಿತ್ತು ಎಂಬುದಾಗಿ ಹೇಳಿದನು. You see, when and the earth brought forth grass and yield seed according to its kind. ಮತ್ತು ತನ್ನ ಜಾತಿಗೆ ಅನುಗುಣವಾಗಿ ಭೂಮಿಯು ಹುಲ್ಲನ್ನು ತಂದಿತು. Trees that yield fruit, whose seed is in itself according to its kind. ತನ್ನ ಜಾತಿಯ ಪ್ರಕಾರ ತನ್ನೊಳಗೆ ಬೀಜವಿರುವ ಹಣ್ಣಿನ ಮರವನ್ನ ಮೊಳೆಯಿತು. So what God, and then God says, and he saw that it was good. ಮತ್ತು ದೇವರು ಅದನ್ನು ನೋಡಿ ಅದು ತುಂಬಾ ಒಳ್ಳೆಯದೆಂದು ಆತನ ಅದನ್ನು ನೋಡ್ತಾನೆ. We spoke about the specifics of God when he was building. ದೇವರು ಕಟ್ಟುವಂತ ಸಂದರ್ಭದಲ್ಲಿ ದೇವರ ಆ ನಿರ್ದಿಷ್ಟತೆಯನ್ನ ನಾವು ಮಾತನಾಡಿದೆವು. And we spoke about the first boat ever built. ಮತ್ತು ಮೊಟ್ಟ ಮೊದಲನೇದಾಗಿ ಕಟ್ಟಿದ ನಾವೆಯ ಕುರಿತು ಸಹ ನಾವು ಮಾತನಾಡಿದೆವು. It was built by a man called Noah. ನೋಹ ಅನ್ನುವಂತ ವ್ಯಕ್ತಿಯಿಂದ ಅದು ಕಟ್ಟಲ್ಪಟ್ಟಿತು. And when Noah built this boat, ನೋಹ ಈ ನಾವೆಯನ್ನ ಕಟ್ಟಿದನು. God was so specific. ದೇವರು ಎಷ್ಟು ನಿರ್ದಿಷ್ಟನಾಗಿದ್ದನು. And even with the material ಅಲ್ಲಿ ಉಪಯೋಗಿಸಿದ ಸಾಮಗ್ರಿಗಳ ವಿಷಯದಲ್ಲಿ and the measurements, ಅದರ ಎಲ್ಲ ಅಳತೆಗಳು, it had to be according to God's kind. ಮತ್ತು ದೇವರು ಆತನು ಯೋಚಿಸಿದ ಅನುಸಾರವಾಗಿ ಅದು ಇರುವಂತದ್ದಾಗಿತ್ತು. And then we went to the story of Moses building the temple. ಮತ್ತು ಮೋಶೆ ಒಂದು ಆಲಯವನ್ನು ಅಥವಾ ಗುಡಾರವನ್ನು ಕಟ್ಟುವುದರ ಕುರಿತು ನಾವು ನೋಡುವಾಗ, And then even there again, ಅಲ್ಲಿ ಸಹ ಮತ್ತೆ we saw how specific God was ಮತ್ತು ದೇವರು ಎಷ್ಟು ನಿರ್ದಿಷ್ಟವಾಗಿದ್ದನು ಅನ್ನುವುದನ್ನು ನಾವು ನೋಡ್ತೇವೆ. with what he was using. ಆ ಏನನ್ನ ಆತನು ಉಪಯೋಗಿಸ್ತಾ ಇದ್ದನೋ ಅದರ ವಿಷಯದಲ್ಲಿ Had to be according to the kind that God asked for. ಯಾವ ರೀತಿ ಇರಬೇಕೆಂಬುದಾಗಿ ದೇವರು ಅಪೇಕ್ಷಿಸಿದನೋ ಅದೇ ರೀತಿಯಲ್ಲಿ ಅದಿತ್ತು. And then now we find ourselves in the book of Genesis. ಆದಿಕಾಂಡ ಪುಸ್ತಕದಲ್ಲಿ ಈಗ ನಾವು ಕಾಣುತ್ತೇವೆ. And God is planting this garden. ಮತ್ತು ದೇವರು ಈ ಒಂದು ತೋಟವನ್ನ ಆತನು ಹಾಕುವಾಗ, And at the end of planting this garden, ಈ ಒಂದು ತೋಟವನ್ನ ಆತನು ಹಾಕಿದ ನಂತರ he looked back ಆತನು ಹಿಂತಿರುಗಿ ನೋಡ್ತಾನೆ. and he said it was good. ಆತನು ಹೇಳ್ತಾನೆ ಇದು ಎಷ್ಟು ಚೆನ್ನಾಗಿತ್ತು. How many of you have a garden in your house? ಎಷ್ಟು ಜನರ ಮನೆಯಲ್ಲಿ ತೋಟ ಇದೆ? Anybody plants here? ಯಾರಾದರೂ ಗಿಡಗಳನ್ನ ನೆಡ್ತೀರಾ? Okay. Can you give me some of the trees, names of the trees that you have, or some of the plants that you have in your garden? ನಿಮ್ಮ ಹತ್ರ ಇರುವಂತ ಯಾವುದಾದರೂ ಮರಗಳ ಹೆಸರನ್ನ ನೀವು ಕೊಡ್ತೀರಾ? Anybody has a fruit tree? A fruit tree? Anybody grew a fruit ಯಾರ tree? ಹತ್ರ ಆದರೂ ಫಲದ ಮರ ಇದೆಯಾ? Now, don't shake your head if you never put the seed in the ground. If it's in your yard and your father planted it, then your father must pick his hand up. ಮತ್ತು ನೋಡುವಾಗ ನಿಮ್ಮ ಮನೆಯಲ್ಲಿ ನೀವು ಬೀಜ ಬಿತ್ತಿದ್ರೆ ಮಾತ್ರ ಕೈ ಎತ್ತಿರಿ. ಒಂದು ವೇಳೆ ನಿಮ್ಮ ತಂದೆ ಬೀಜ ಬಿತ್ತಿದ್ರೆ ನೀವು ಕೈ ಎತ್ತಬೇಡ್ರಿ. I'm looking for a farmer here. ಇಲ್ಲಿ ಒಬ್ಬ ರೈತನನ್ನ ನಾನು ನೋಡ್ತಾ ಇದ್ದೇನೆ. The one that actually put the seed in the ground. Can somebody raise their hand? ಬೀಜ ಬಿತ್ತಿದವನು. You, my dear, what tree did you plant? ಗ್ವಾವಾ. Guava tree. Okay, what does a guava seed look like? How big is it? Small one like ಎಷ್ಟು this. ದಪ್ಪ ದೊಡ್ಡದಾಗಿರ್ತದೆ ಅದರ ಒಂದು ಬೀಜ? Small one. What did you plant? ನೀವು ಏನನ್ನ ಬಿತ್ತಿದ್ರಿ? Cotton. Cotton. Okay, let's go with the guava. Yeah.
ಹಣ್ಣಿನ ಮರ. Guava and cotton. So, has anybody eaten a fruit with no seed? ಯಾರಾದರೂ ನೀವು ಬಿತ್ತಿದ ಬೀಜದಿಂದ ಬಂದ ಫಲವನ್ನು ತಿಂದಿದ್ದೀರಾ? ನೀವು ಬಿತ್ತಿದ ಬೀಜ ಮರವಾಗಿ ಫಲ ಬಂದದ್ದು, ಅದನ್ನು ನೀವು ತಿಂದಿದ್ದೀರಾ? ರುಚಿ ಸಾರಿ What is saying? No, I said like, the fruit which has come out of the seed which you have sown. Have you eaten? I asked him, has anybody eaten a fruit without a seed? ಮತ್ತು ಯಾರಾದರೂ ಯಾವುದಾದ್ರೂ ಹಣ್ಣು ತಿಂದಿದ್ದೀರಾ? ಬೀಜ ಇಲ್ಲದ ಹಣ್ಣನ್ನು ಯಾರಾದರೂ ತಿಂದಿದ್ದೀರಾ? ಬೀಜ ಇಲ್ಲದ ಹಣ್ಣು. Nothing? In India, no fruits with no seeds? There are Seedless grapes. Seedless papaya is there. So those fall from the sky? ಅದು ಆಕಾಶದಿಂದ ಬೀಳ್ತದ? Yes, ಬೀಜ ಇಲ್ಲದ ಹಣ್ಣುಗಳು. Banana. Every fruit has a seed. ಪ್ರತಿ ಹಣ್ಣಿಗೂ ಬೀಜ ಇರ್ತದೆ. Every fruit has a seed. ಪ್ರತಿ ಹಣ್ಣಿಗೂ ಬೀಜ ಇರ್ತದೆ. Trying to identify the seed is the reproducing parts. ನೀವು ಬೀಜವನ್ನು ಗುರುತಿಸುವಾಗ ಆ ಬೀಜದಿಂದಲೇ ತಿರುಗಿ ಅದೇ ಜಾತಿ ತಿರುಗಿ And maybe you ಹುಟ್ಟುತ್ತದೆ. can't see the seed in the banana. ಒಂದು ವೇಳೆ ಬಾಳೆಹಣ್ಣು ಒಳಗಡೆ ಇರೋ ಬೀಜ ನಿಮ್ಗೆ But it ಕಾಣ್ತಾ doesn't ಇಲ್ಲ. mean it doesn't have a seed. ನಿಮಗೆ ಕಾಣಲಿಲ್ಲ ಅಂತ ಹೇಳಿ ಬಾಳೆಹಣ್ಣು ಒಳಗಡೆ ಬೀಜ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. Have you seen a fish? ಮೀನು ನೋಡಿದ್ದೀರಾ? You know that in order to have a baby fish, ಒಂದು ಚಿಕ್ಕ ಮರಿ ಒಂದು ಮೀನು ಬೇಕಂದ್ರೆ you need a mummy fish ಆ ಮೀನು ಬೇಕು and a baby fish. ಮತ್ತು ಒಂದು ಮಗುವಾದ ಒಂದು ಮೀನು. You have a man ಒಬ್ಬ ಮನುಷ್ಯನಿದ್ದಾನೆ, and you have a woman, ಒಂದು ಸ್ತ್ರೀ ಇದ್ದಾಳೆ, and you can identify the difference. ಮತ್ತು ವ್ಯತ್ಯಾಸವನ್ನ ಗುರುತಿಸಲಿಕ್ಕೆ ಸಾಧ್ಯ. And if we look in the physical, ಶಾರೀರಿಕದಲ್ಲಿ ನೋಡುವಾಗ you can see which is the man. ಮತ್ತು ಯಾರು ಪುರುಷ ಅಂತ ನೋಡಬಹುದು. If you look at the reproductive part, ಮತ್ತು ಆ ಉತ್ಪಾದನೆ ಮಾಡುವಂತ ಭಾಗವನ್ನ ನೋಡುವಾಗ, and you can see which is a woman. ಮತ್ತು ಯಾವುದು ಸ್ತ್ರೀ ಎಂಬುದಾಗಿ ನೀವು If you ನೋಡಲಿಕ್ಕೆ look at the ಸಾಧ್ಯ. reproduction part, ಮತ್ತು ಮಗನು ಹುಟ್ಟಿಸುವಂತ ಒಂದು ಭಾಗವನ್ನು ನೋಡುವಾಗ, where's the reproduction part on a fish? ಮತ್ತು ಮೀನು ಎಲ್ಲಿ ಜನ್ಮ ಕೊಡ್ತದೆ? Have you seen it? So they don't have seed. ಬೀಜ ಇಲ್ಲ ಅಂತನಾ? Amen. Listen, where I'm going with this is that you planted your guava ನೀವು ನಿಮ್ಮ ಸೀಬೆ ಮರವನ್ನು ಹಾಕಿದ್ರಿ, and you put the guava seed in the ground ನೀವು ಭೂಮಿನಲ್ಲಿ ಆ ಒಂದು ಸೇಬಿನ ಬೀಜವನ್ನು ಹಾಕಿದ್ರಿ, because ಸೀಬೆ you ಬೀಜ. wanted a guava seed, ಆ, a guava fruit. ಮತ್ತೆ ನಿಮಗೆ ಒಂದು ಸೀಬೆ ಹಣ್ಣು ಬೇಕಾಗಿತ್ತು. So you put it into the ground, ನೀವು ಅದನ್ನ ಭೂಮಿಗೆ ಹಾಕಿದ್ರಿ, you covered it with sand, ಅದನ್ನ ಮಣ್ಣಿನಿಂದ ತುಂಬಿದ್ರಿ, you put water over it, ಅದ್ರ ಮೇಲೆ ನೀರು ಹಾಕಿದ್ರಿ, and you know every day do you go and dig it up and check if it's growing? ಪ್ರತಿದಿನ ಹೋಗಿ ಅದು ಬೀಜ ಹಂಗೆ ಎಳೆದು ನೋಡ್ತಾ ಇದ್ರೆ ಬೆಳೀತಾ ಇದೆ ಅಲ್ವಾ ಅಂತ? You just leave it there, ನೀವು ಅಲ್ಲೇ ಬಿಟ್ಬಿಟ್ರಿ. and you have faith that after you bury it, ಮತ್ತು ನಿಮ್ಮಲ್ಲಿ ನಂಬಿಕೆ ಇತ್ತು, ಅದನ್ನು ಹಾಗೆ ಮಣ್ಣಲ್ಲಿ ಮುಚ್ಚಿದಾಗ it will grow ಅದು ಬೆಳೀತದೆ into the fruit that you want. ಮತ್ತು ನಿಮಗೆ ಬೇಕಾದ ಫಲವನ್ನು ಅದು ಕೊಡ್ತದೆ. You know, sometimes the seed ಕೆಲವೊಮ್ಮೆ ಆ ಬೀಜ looks nothing like the fruit, ಆ ಒಂದು ಹಣ್ಣಿನ ಹಾಗೆ ಕಾಣೋದಿಲ್ಲ, but everything that's in the fruit ಆದರೆ ಹಣ್ಣಿನಲ್ಲಿರುವ ಪ್ರತಿ ಒಂದು ಸಂಗತಿ comes from the seed. ಆ ಬೀಜದಿಂದ ಬರ್ತದೆ. Can you imagine the size of a guava seed? ಮತ್ತು ಸೀಬೆ ಹಣ್ಣಿನ ಒಂದು ಬೀಜದ ಗಾತ್ರ ನಿಮಗೆ ಗೊತ್ತಾ? It's so small. That's the seed that gets stuck in your tooth, isn't it? ಅದು ಎಷ್ಟು ಚಿಕ್ಕದು ಅಂದ್ರೆ ನಮ್ಮ ಹಲ್ಲಲ್ಲಿ ಸಿಕ್ಕಾಕೊಳ್ತದಲ್ವಾ? But imagine in that small seed, ಆ ಒಂದು ಚಿಕ್ಕ ಬೀಜದಲ್ಲಿ ಕಲ್ಪನೆ ಮಾಡ್ಕೊಳ್ಳಿ, it's carrying the color of the guava. ಮತ್ತು ಆ ಒಂದು ಸೀಬೆ ಹಣ್ಣಿನ ಬಣ್ಣ ಏನಿದೆ ಅದು ಅದರೊಳಗಡೆ ಇರ್ತದೆ. What color is the guava when it's ready to eat? ತಿನ್ಲಿಕ್ಕೆ ನಾವು ಸಿದ್ಧವಾದಾಗ ಆ ಒಂದು ಸೀಬೆ ಹಣ್ಣಿನ ಬಣ್ಣ ಯಾವುದಿರ್ತದೆ? Yellow, light yellow. What color is the seed? ಬೀಜದ ಬಣ್ಣ ಯಾವುದಿರ್ತದೆ? White. So the seed is one color and the finished product is another color. ಬೀಜ ಒಂದು ಬಣ್ಣ ಮತ್ತು ಹಣ್ಣಾದಾಗ ಇನ್ನೊಂದು ಬಣ್ಣ. So a guava seed ಆ ಒಂದು ಸೀಬೆ ಮರದ ಒಂದು ಬೀಜ doesn't look like a small guava, hey? ಅದು ಚಿಕ್ಕ ಒಂದು ಸೀಬೆ ಹಣ್ಣಂಗೆ ಕಾಣಲ್ಲಲ್ವಾ? Can you picture that? Even an apple seed looking like a small apple. ಮತ್ತು ನೋಡುವಾಗ ಸೇಬಿನ ಒಂದು ಬೀಜ ಚಿಕ್ಕ ಸೇಬಾಗಿ ಕಾಣ್ತದ? The seeds look nothing like the fruit. ಆ ಒಂದು ಬೀಜ ಹಣ್ಣಿನ ಹಾಗೆ ಕಾಣಲ್ಲ. Can we agree on that? No seed looks like the fruit. ಯಾವ ಬೀಜವು ಹಣ್ಣಿನಂತೆ ಕಾಣಲ್ಲ. Am I right? ನಿಜನಾ? But in that seed, when it's so small, ಆ ಒಂದು ಬೀಜ ಅಷ್ಟು ಚಿಕ್ಕದಾಗಿದ್ದಾಗ it has a different color from the fruit.
ಆ ಒಂದು ಹಣ್ಣಿಗಿಂತ ವ್ಯತ್ಯಾಸವುಳ್ಳ ಬಣ್ಣ ಇದೆ. How many you have bitten a seed? ಎಷ್ಟು ಜನ ಆ ಬೀಜನ ಅಗದಿದ್ದೀರಿ? Yesterday I had apple juice in India. Absolutely tasty. ನಿನ್ನೆ ಒಂದು ಸೇಬಿನ ಜ್ಯೂಸ್ ಕುಡಿದೆ, ತುಂಬಾ Fresh ಚೆನ್ನಾಗಿತ್ತು. apple juice. ತಾಜಾ, Sweet. ಅಷ್ಟು ಸಿಹಿಯಾಗಿತ್ತು. Am I right? ನಿಜಾನಾ? India makes good apple juice. ಭಾರತ ಒಳ್ಳೆ ಸೇಬಿನ ಒಂದು ಜ್ಯೂಸ್ ಮಾಡ್ತಾರೆ. Now, if I taste the apple juice, it's so sweet. ನಾನು ಸೇಬಿನ ಒಂದು ಜ್ಯೂಸನ್ನು ಕುಡಿದಾಗ ಅಷ್ಟು ಸಿಹಿಯಾಗಿರ್ತದೆ. But if I bite an apple seed, ಒಂದು ವೇಳೆ ಆ ಒಂದು ಸೇಬಿನ ಬೀಜನ ಅಗದ್ರೆ, who's bitten an apple seed? ಯಾರು ಸೇಬಿನ ಬೀಜನ ಅಗದಿದ್ದೀರಿ? Is it sweet as apple juice? ಆಪಲ್ ಜ್ಯೂಸ್ ತರ ಸಿಹಿಯಾಗಿರ್ತದಾ? Bitter? Doesn't taste good. ಕೈ ಆಗಿರ್ತದೆ, ಚೆನ್ನಾಗಿ ರುಚಿ ಇರಲ್ಲ. Now, from that apple seed, ಆ ಒಂದು ಸೇಬಿನ ಬೀಜದಿಂದ the color ಬಣ್ಣ doesn't match the fruit. ಆ ಒಂದು ಫಲಕ್ಕೆ ಹೋಲಿಕೆ ಇಲ್ಲ. The taste ಅದು ರುಚಿ doesn't match the fruit. ಆ ಹಣ್ಣಿಗೆ ಹೋಲೋದಿಲ್ಲ. The size, ಆ ಗಾತ್ರ does it match the fruit? ಆ ಒಂದು ಹಣ್ಣಿಗೆ When the ಹೋಲಲ್ಲ. apple is fully ready, ಸೇಬು ಸಂಪೂರ್ಣ ಸಿದ್ಧವಾಗಿದ್ದಾಗ show me with your hands the size of an apple seed. ಸೇಬಿನ ಬೀಜದ ಗಾತ್ರ ಎಷ್ಟಿದೆ ನಿಮ್ಮ ಕೈನಲ್ಲಿ ತೋರಿಸ್ರಿ. And then with your hands, show me the size of a fully grown apple fruit. ಮತ್ತು ಆ ಸೇಬಿನ ಹಣ್ಣು ಪೂರ್ತಿ ಆಗಿರುವಾಗ, ಬೆಳೆದಿರುವಾಗ ಅದರ ಗಾತ್ರ ಎಷ್ಟಿರ್ತದೆ? It's not the same, isn't it? ಒಂದೇ ರೀತಿ ಇಲ್ಲ ಅಲ್ವಾ? It doesn't look the same. ಅದು ಒಂದೇ ರೀತಿ ಕಾಣಲ್ಲ, It doesn't taste the same. ಒಂದೇ ರೀತಿ ರುಚಿ ಇಲ್ಲ, It doesn't even be the same size. ಒಂದೇ ಗಾತ್ರ ಇರೋಲ್ಲ. So in order to get to that fruit, ಆ ಹಣ್ಣಿನ ಮಟ್ಟಕ್ಕೆ ತಲುಪಬೇಕಂದ್ರೆ the Bible says that seeds need to produce ಬೀಜ ಅದು ನೋಡುವಾಗ ಅದು ಉತ್ಪಾದನೆ ಮಾಡಬೇಕು according to its own kind. ತನ್ನ ಸ್ವಂತ ಜಾತಿಯ ಪ್ರಕಾರ. And in order from seed form ಆ ಒಂದು ಬೀಜದ ರೂಪದಲ್ಲಿ ಇದ್ದುಕೊಂಡು to get to the fruit form, ಹಣ್ಣಿನ ರೂಪಕ್ಕೆ ಬರಬೇಕಂದ್ರೆ the seed had to go through a process. ಮತ್ತು ಆ ಒಂದು ಬೀಜ ಏನಿದೆ ಒಂದು ಕಾರ್ಯಗತಿಯನ್ನು ಹಾದು Am I ಹೋಗಬೇಕು. talking to somebody? ನಾನು ಯಾರ ಜೊತೆ ಎಲ್ಲ ಮಾತಾಡ್ತಾ ಇದ್ದೀನಾ? So the only time a seed can become a fruit that we can eat ಒಂದೇ ಸಮಯ ಆ ಒಂದು ಬೀಜ ಹಣ್ಣಾಗ್ಲಿಕ್ಕೆ ಸಾಧ್ಯ, ಯಾವುದನ್ನು ನಾವು ತಿನ್ತೇವೆ, is after it goes through the process. ಆ ಒಂದು ಕಾರ್ಯಗತಿಯನ್ನು ಹಾದು ಹೋದ ನಂತರ. Now to my friend there who planted the guava tree, ಸೀಬೆ ಮರ ಹಾಕಿದಂತ, ಸೀಬೆ ಬೀಜವನ್ನು ಬಿತ್ತಿದಂತ you ಸ್ನೇಹಿತರೆ, know you put a guava seed in there. You know you put a guava seed in the ground. ನೀವು ಒಂದು ಸೀಬೆ ಬೀಜವನ್ನು ಹಾಕಿದ್ರಿ, How long does it take for a guava tree to grow? ಎಷ್ಟು ಸಮಯ ತೆಗೆದುಕೊಳ್ತದೆ ಆ ಒಂದು ಸೀಬೆ ಮರ ಬೆಳಿಲಿಕ್ಕೆ? ತುಂಬಾ ಡಿಸ್ಟರ್ಬ್ ಆಗ್ತದೆ. How long? 3 days. 3 years. 3 years. 3 ವರ್ಷ. So you put the seed in. 3 years later there's a tree. 3 ವರ್ಷ ನೀವು ಬೀಜ ಬಿತ್ತಿದ್ರಿ, 3 ವರ್ಷ ಆದ್ಮೇಲೆ ಅದು ಮರ. On the 4th year we should get a fruit. 4ನೇ ವರ್ಷ ನಮ್ಗೆ ಹಣ್ಣು ಸಿಗ್ತದ? On the 4th year we'll get a fruit. 4ನೇ ವರ್ಷ ನಮ್ಗೆ ಹಣ್ಣು ಸಿಗ್ತದ? You climb up the tree. ನೀವು ಮರ ಹತ್ತಲಿಕ್ಕೆ ಸಾಧ್ಯನಾ? You look for the fruit. ನೀವು ಆ ಹಣ್ಣನ್ನ ಎದುರು ನೋಡ್ತೀರಾ? In between the leaves, ಆ ಒಂದು ಎಲೆಗಳ ಮಧ್ಯದಲ್ಲಿ you can see something hanging. ಅಲ್ಲಿ ಏನೋ ನೇತಾಡುವುದು ನಿಮಗೆ ಕಾಣ್ತದೆ. You start to smile. ಮತ್ತು ನಿಮಗೆ ಆಶ್ಚರ್ಯ ಆಗ್ತದೆ. You're happy now. ಈಗ ಸಂತೋಷ ಪಡ್ತೀರಿ. Your seed is bearing fruit. ಆ ಒಂದು ಬೀಜ ಅದು ಫಲವನ್ನು ಕೊಟ್ಟಿದೆ. In your mind you can picture yourself. ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಚಿತ್ರ ಇದೆ. I'm going to go and sit in the lounge. ಮತ್ತು ನಾನು ಹೋಗಿ ಕುಳಿತುಕೊಳ್ತೇನೆ ಲಾಂಚ್ ಅಲ್ಲಿ. Take out my shoes. ನನ್ನ ಶೂಸ್ ಅನ್ನು ತೆಗೆದು Pour a nice glass of juice. ಒಳ್ಳೆ ಒಂದು ಹಣ್ಣಿನ ಜ್ಯೂಸ್ ಕುಡಿತೇನೆ. I'm going to relax. ನಾನು ವಿಶ್ರಾಂತಿ And I'm ತೆಗೆದುಕೊಳ್ತೇನೆ going to eat my guava. ಮತ್ತು ನನ್ನ ಸೀಬೆ ಹಣ್ಣನ್ನು ತಿನ್ಲಿಕ್ಕಿದ್ದೇನೆ. And then as you get closer to the fruit, ಆ ಒಂದು ಹಣ್ಣಿನ ಹತ್ರ ನೀವು ಬಂದಾಗ you pull the leaves one side ಆ ಒಂದು ಎಲೆಗಳನ್ನ ಒಂದು ಕಡೆ ನೀವು ತಳ್ತೀರಿ, and you find a banana. ಅಲ್ಲಿ ನಿಮಗೊಂದು ಬಾಳೆಹಣ್ಣು ಕಾಣ್ತದೆ. Has that happened to anybody? ಯಾರಿಗಾದ್ರೂ ಆ ರೀತಿ ಆಗಿದೆಯಾ? Is that even possible? ಅದು ಸಾಧ್ಯನಾ? You know, in the beginning, when God was creating in the Garden of Eden, ಮತ್ತು ಆರಂಭದಲ್ಲಿ ದೇವರು ಇದೊಂದು ತೋಟವನ್ನು ಉಂಟು ಮಾಡುವಾಗ He knows what seeds He put in. ಯಾವ ಬೀಜವನ್ನು ಆತನ ಹಾಕ್ತಾ ಇದ್ದಾನಂತ ಆತನ ಗೊತ್ತು.
And he knows what fruit needed to come out. ಯಾವ ರೀತಿಯಾದ ಫಲಗಳು ಬರಬೇಕು ಅನ್ನೋದು ದೇವರಿಗೆ ಗೊತ್ತಿತ್ತು. The seed that went in ಯಾವ ಬೀಜ ಅದು ಕೆಳಗೆ ಹೋಯ್ತು needs to produce according to its kind. ಅದರ ಜಾತಿಯ ಅನುಗುಣವಾಗಿ ಫಲಗಳನ್ನ ಅದು ಕೊಡಬೇಕು. Let's go to the next verse. ಮುಂದಿನ ವಾಕ್ಯಕ್ಕೆ ನಾವು ಹೋಗೋಣ. Let's go to Genesis 1:26. ಆದಿಕಾಂಡ 1:26ಕ್ಕೆ ಹೋಗೋಣ. Genesis 1:26. Then God said, let us make man in our image. ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ. And there's this word again. ಮತ್ತೆ ಇಲ್ಲಿ ಆ ಪದವಿದೆ. According to our ನಮ್ಮ likeness. ಹೋಲಿಕೆಗೆ ಸರಿಯಾಗಿ. You know, when God planted fruit, ದೇವರು ಫಲಗಳನ್ನ ಬಿತ್ತಿದಾಗ he says according to its kind. ತನ್ನ ಜಾತಿಗೆ ಅನುಗುಣವಾಗಿ. And when God made man, ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ he says according to our likeness. ನಮ್ಮ ಹೋಲಿಕೆಯ ತಕ್ಕಂತೆ. I'm so glad some of you can already see where I'm going with this. ಮತ್ತು ನಿಮ್ಮಲ್ಲಿ ಕೆಲವರಿಗೆ ಈಗಾಗಲೇ ಗೊತ್ತಾಯ್ತು ಯಾವ ಕಡೆ ಹೋಗ್ತಾ ಇದ್ದೇವೆ ನಾವು. And when seed that are sowed into the ground according to our likeness, ನಮ್ಮ ಹೋಲಿಕೆಗೆ ತಕ್ಕಂತೆ ಬೀಜವು ಅದು ಭೂಮಿಯಲ್ಲಿ ಬಿತ್ತಲ್ಪಟ್ಟಾಗ let them have dominion over the fish of the sea, ಅವರುಗಳು ಸಮುದ್ರದ ಮೀನುಗಳ ಮೇಲೆ ದೊರೆತನ ನಡೆಸಲಿ, over the birds of the air, ಆಕಾಶದ ಪಕ್ಷಿಗಳ ಮೇಲೆಯೂ, and over the cattle, ಪಶುಗಳ ಮೇಲೆಯೂ, over all the earth, ಎಲ್ಲ ಭೂಮಿಯ ಮೇಲೆಯೂ, and over every creeping thing that creeps on the earth. ಭೂಮಿಯ ಮೇಲೆ ಹರಿದಾಡುವ ಪ್ರತಿ ಒಂದು ಕ್ರಿಮಿಯ ಮೇಲೆಯೂ ದೊರೆತನ ಮಾಡಲಿ. The key thing here is according to our likeness. ಮತ್ತು ಇಲ್ಲಿ ಮುಖ್ಯವಾದ ಪದ ಏನಂತಂದ್ರೆ ನಮ್ಮ ಹೋಲಿಕೆಗೆ ತಕ್ಕಂತೆ. Fruit according to the seed. ಪ್ರತಿಯೊಂದು ಫಲ ತನ್ನ ಒಂದು ಬೀಜಕ್ಕೆ ಅನುಗುಣವಾಗಿ Produce fruit. ಫಲವನ್ನು ಉಂಟು ಮಾಡ್ತದೆ. God produced children. ದೇವರು ಮಕ್ಕಳನ್ನ ಆತನು ಹೊಂದಿದನು. Put the scripture back up again. According to our likeness. ನಮ್ಮ ಹೋಲಿಕೆಗೆ ತಕ್ಕಂತೆ ನಾವು ಮನುಷ್ಯರನ್ನು ಮಾಡೋಣ. Then he says give them dominion. ಅವರಿಗೆ ದೊರೆತನ ಕೊಡೋಣ. That means control. ಅದರ ಅರ್ಥ ನಿಯಂತ್ರಣ. You know, like how we said you cannot taste the fruit by biting the seed. ಮತ್ತು ಈಗಾಗಲೇ ಹೇಳಿದ ಹಾಗೆ ಆ ಒಂದು ಬೀಜನ ಅಗಿಯೋದ್ರ ಮೂಲಕ ಹಣ್ಣಿನ ರುಚಿ ನಮಗೆ ಸಿಗಲ್ಲ. It's what's in the inside. ಅದು ಒಳಗಡೆ ಇರುವಂತದ್ದು. And after going through the process, ಅದು ಒಂದು ಕಾರ್ಯಗತಿ ಹಾದು ಹೋದ ಮೇಲೆ it will be tasted at the end result. ಮತ್ತು ಕೊನೆಯ ಒಂದು ಫಲಿತಾಂಶದ ರುಚಿಯನ್ನು ನಾವು ಕಾಣ್ತೇವೆ. And there's God here speaking to your seed. ಮತ್ತು ದೇವರು ಆ ಬೀಜದೊಂದಿಗೆ ಮಾತನಾಡ್ತಿದ್ದಾನೆ. And in your seed, ನಿಮ್ಮ ಆ ಬೀಜದಲ್ಲಿ there is dominion. ಅಲ್ಲಿ ದೊರೆತನವಿದೆ. So if you're producing according to your seed, ನಿಮ್ಮ ಬೀಜಕ್ಕೆ ಅನುಗುಣವಾದ ಬೀಜವನ್ನು ಉಪಯೋಗಿಸುವಾಗ dominions in your fruit. ಆ ಒಂದು ಫಲದಲ್ಲಿ ದೊರೆತನವಿದೆ. Hallelujah. ಹಲ್ಲೆಲೂಯಾ. Scripture again. This part I like. ಈ ಭಾಗ ನನಗೆ ತುಂಬಾ ಇಷ್ಟ. Over every creepy thing. ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದು ಕ್ರಿಮಿಯ ಮೇಲೆ. Ask them to say that. Over every creepy thing. Turn to your neighbor. ನಿಮ್ಮ ಪಕ್ಕದವರ ಕಡೆ ತಿರುಗಿ Say over every creepy thing. ಭೂಮಿಯ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳ ಮೇಲೆಯೂ ದೊರೆತನ ನಡೆಸಲಿ. Now ask them if anyone got any creepy friends. ಯಾವುದಾದ್ರೂ ಕ್ರಿಮಿ ಕೀಟದಂತ ಸ್ನೇಹಿತರು ಯಾರಾದ್ರೂ ಇದ್ದಾರಾ ನಿಮಗೆ? ಕೇಳಿ ಪಕ್ಕದವ್ರನ್ನ. Any creepy husbands. ಯಾರಾದ್ರೂ ಕ್ರಿಮಿ ಕೀಟ ಇರದಂತೆ ಗಂಡನಿದ್ದಾನ ನಿಮಗೆ? Any creepy bosses. ಮತ್ತು ಒಬ್ಬ ಯಜಮಾನ ಇದ್ದಾನ ಯಾರೋ ಒಂದು ಕ್ರಿಮಿಗಳಾಗಿದ್ದಾನೆ? Any creepy sickness. ಯಾವುದಾದ್ರೂ ಕ್ರಿಮಿ ರೀತಿಯಲ್ಲಿ ಇರುವಂತ ರೋಗಗಳಿದೆಯಾ? ಕೇಳಿ ಪಕ್ಕದವ್ರನ್ನ. Any creepy problems. ಯಾವುದಾದ್ರೂ ಕ್ರಿಮಿ ಅಂತ ಇರುವ ಕಷ್ಟ ಇದೆಯಾ? Now tell to your neighbor. ಈಗ ನಿಮ್ಮ ಪಕ್ಕದವ್ರ ಕಡೆ ತಿರುಗಿ In my seed. ನನ್ನ ಬೀಜದಲ್ಲಿ There is dominion. ದೊರೆತನ ಇದೆ. Over every ಎಲ್ಲ creepy. Hallelujah. ಹರಿದಾಡುವ ಎಲ್ಲ ಕ್ರಿಮಿಗಳ ಮೇಲೆ. You didn't even have to do anything.
ನೀವೇನ್ ಮಾಡಬೇಕಾಗಿಲ್ಲ. The power is not in your hand. ಮತ್ತು ಈಗಾಗಲೇ ನಿಮ್ಮಲ್ಲಿ ಬಲ ಇದೆ. The creeps were conquered in the seed. ಬೀಜದಲ್ಲೇ ಆ ಹರಿದಾಡುವ ಕ್ರಿಮಿಗಳ ಮೇಲೆ ಜಯ ಸಿಕ್ಕಾಯ್ತು. Do you understand that? ಅರ್ಥ ಆಯ್ತಾ? The creeps were conquered in the seed. ಆ ಬೀಜದಲ್ಲೇ ಆ ಒಂದು ಕ್ರಿಮಿಗಳು ಅದು ಸಂಪೂರ್ಣ ಜಯಿಸಲ್ಪಟ್ಟವು. Dominion was given to you. Dominion, ಆ ದೊರೆತನ, authority ಅಧಿಕಾರ is in your seed. ನಿಮ್ಮ ಬೀಜದಲ್ಲಿ ಇದೆ. Can a seed do anything? ಆ ಒಂದು ಬೀಜ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ? Seed has no hands, ಆ ಬೀಜಕ್ಕೆ ಯಾವ ಕೈಗಳಿಲ್ಲ, no legs, ಕಾಲುಗಳಿಲ್ಲ, which means it can't fight for you. ನಿಮಗಾಗಿ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ. Seed don't stand there fighting the sun. ಮತ್ತು ಅಲ್ಲಿ ನಿಂತ್ಕೊಂಡು ಅಲ್ಲಿ ಹೋರಾಟ ಮಾಡ್ತಾ ಇಲ್ಲ ಸೂರ್ಯನ ಜೊತೆ. Seed don't stand there fighting the water. ಮತ್ತು ನೀರಿನ ಹತ್ರ ಜಗಳ ಆಡೋದಿಲ್ಲ ಆ ಒಂದು ಬೀಜ. Seed just lie there. ಮತ್ತು ಬೀಜ ಅಲ್ಲೇ ಬಿದ್ದಿದೆ. Unless a seed falls to the ground and dies, ಆ ಒಂದು ಬೀಜ ಭೂಮಿಗೆ ಬಿದ್ದು ಸಾಯದೆ ಹೋದ್ರೆ then only things will start to bear. ಅಲ್ಲಿ ಅದು ಫಲ ಕೊಡ್ತದೆ. There's a seed inside of you. ನಿಮ್ಮ ಒಳಗಡೆ ಬೀಜವಿದೆ. Thank God for a seed of dominion. ಆ ಒಂದು ದೊರೆತನದ ಬೀಜವನ್ನು ದೇವರು ನಿಮ್ಮಲ್ಲಿ ಹಾಕಿದನು. A seed of dominion has power to kill things. ಮತ್ತು ಆ ಒಂದು ದೊರೆತನ ಮಾಡುವ ಬೀಜಕ್ಕೆ ಸಂಗತಿಗಳನ್ನ ಕೊಲ್ಲಿಕ್ಕೆ ಅಧಿಕಾರವಿದೆ. And even if that seed dies, ಆ ಬೀಜ ಸತ್ರು, my dear friend with the guava tree, ಆ ಒಂದು ಸೀಬೆ ಮರದ ಸ್ನೇಹಿತೆ, if you pulled out that tree, ಆ ಒಂದು ಮರವನ್ನ ನೀವು ಕಿತ್ತು ಹಾಕಿದ್ರೆ, do you think you will still find that small guava seed in the ground? ಅಲ್ಲಿ ಭೂಮಿನಲ್ಲಿ ಚಿಕ್ಕ ಒಂದು ಬೀಜ ನಿಮಗೆ ಸಿಗ್ತದಾ? Trees transform. ಆ ಒಂದು ಮರ ಅದು ಮಾರ್ಪಡಿಕೆ ಆಗ್ತದೆ. Seed transform to seed. Trees. ಮತ್ತು ಆ ಒಂದು ಬೀಜ ಮಾರ್ಪಡುವಿಕೆಯಾಗಿ ಮರವಾಗ್ತದೆ. You can't go back to change the seed. ನೀವು ತಿರುಗಿ ಹೋಗಿ ಬೀಜನ ಬದಲಾಯಿಸಲಿಕ್ಕೆ Once ಆಗಲ್ಲ. the tree is formed. ಒಂದ್ಸರಿ ಮರ ಆದ್ಮೇಲೆ. Amen. ಆಮೆನ್. Now listen to me. ಈಗ ಗಮನ ಇಟ್ಟು ಕೇಳ್ರಿ. So God created man in his own image. ದೇವರು ಮನುಷ್ಯನನ್ನ ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು In ಮಾಡಿದನು. the image of God, ದೇವರ ಸ್ವರೂಪದಲ್ಲಿ he created him, ಆತನು ತನ್ನ ಹೋಲಿಕೆಗೆ male ಸೃಷ್ಟಿ ಮಾಡಿದ. and female. ಸ್ತ್ರೀಯರನ್ನ ಪುರುಷರನ್ನ. So when God created man, ದೇವರು ಮನುಷ್ಯನನ್ನ ಉಂಟು ಮಾಡಿದಾಗ, can we go to 28? He created man in his image. ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದನು. And I'm beginning to think that God likes gardening. ಮತ್ತು ಆ ಒಂದು ತೋಟದಲ್ಲಿ ನಾವು ನೋಡುವಾಗ, Because we get construction sites, ನಾವು ಒಂದು ಮನೆ ಕಟ್ಟುವಂತ ಒಂದು ಸೈಟ್ಗಳು ನಾವು ನೋಡ್ತೇವೆ. and people put up construction sites to put up buildings. ಮತ್ತು ಕಟ್ಟಡವನ್ನು ಕಟ್ಟಲಿಕ್ಕಾಗಿ ಆ ಒಂದು ನಿವೇಶನವನ್ನು ತೆಗೆದುಕೊಳ್ತಾರೆ. And then there's God and he starts to build. ಮತ್ತು ಇದು ಕಟ್ಟಲಿಕ್ಕೆ ಶುರು ಮಾಡಿದಾಗ, And the concept that God was building was not factories. ಮತ್ತು ಅಲ್ಲಿ ಒಂದು ಫ್ಯಾಕ್ಟರಿಗಳನ್ನೆಲ್ಲ ಕಟ್ತಾ ಇದ್ದದ್ದು. He wasn't building factories in the Garden of Eden. ಇದೊಂದು ತೋಟದಲ್ಲಿ ದೇವರು ಒಂದು ಕಾರ್ಖಾನೆಗಳನ್ನ ಉಂಟು ಮಾಡ್ತಾ ಇರಲಿಲ್ಲ. How amazing is the wisdom of God. ದೇವರ ಒಂದು ಜ್ಞಾನ ಎಷ್ಟು ಆಶ್ಚರ್ಯಕರವಾಗಿದೆ. God needed to sustain man. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ, God needed man to take care of himself. ಮತ್ತು ದೇವರು ಮನುಷ್ಯನ ತನ್ನ ತಾನು ನೋಡ್ಕೊಳ್ಬೇಕೆಂಬುದಾಗಿ ಮಾಡಿದನು. And he began to put a garden. ಒಂದು ತೋಟವನ್ನ ಆತನು ಶುರು ಮಾಡಿದನು. And now let's look at how man thinks. ಮತ್ತು ಮನುಷ್ಯನ ಹೇಗೆ ಆಲೋಚನೆ ಮಾಡ್ತಾನೆ ನಾವು ನೋಡೋಣ. In the Garden of Eden, that was God's thinking. ಮತ್ತು ಏದೊಂದು ತೋಟದಲ್ಲಿ ದೇವರು ಆಲೋಚನೆ ಮಾಡ್ತಾ When ಇದ್ದಾನೆ. God had a plan to supply, ದೇವರಿಗೆ ಒಂದು ಯೋಜನೆ ಇತ್ತು ಅಲ್ಲಿ ಒದಗಿಸಲಿಕ್ಕೆ. he put a garden in seeds. ಮತ್ತು ಅಲ್ಲಿ ಬೀಜಗಳನ್ನ ಹಾಕಿದನು. Let's think if we had to look at a place to, let's look at Abraham. ಅಬ್ರಹಾಂ ನಾವು ನೋಡೋಣ. Abraham in the Bible was one of the fathers of faith. ಮತ್ತು ಬೈಬಲ್ನಲ್ಲಿ ಅಬ್ರಹಾಮನು ಒಂದು ನಂಬಿಕೆಯ ಮೂಲ ಪುರುಷನು. The Bible says that we are the seed of Bible- Abraham. ನಾವು ಅಬ್ರಹಾಮನ ಮನೆತನದವರು ಎಂಬುದಾಗಿ ತಿಳಿಸಿದ ವಂಶದವರು. The first thing that God told to Abraham before he could bless him, ಮತ್ತು ಆಶೀರ್ವಾದ ಮಾಡಲಿಕ್ಕೆ ಮುಂಚೆ ಮೊದಲನೇದಾಗಿ ದೇವರು ಅಬ್ರಹಾಮನಿಗೆ ಹೇಳಿದ್ದೇನೆಂದರೆ, he said, leave your town. ನಿನ್ನ ಪಟ್ಟಣವನ್ನ ನೀನು ಬಿಡು. Leave this place. ಈ ಸ್ಥಳವನ್ನ ನೀನು ಬಿಡು. Go to a place ನೀನು ಆ ಸ್ಥಳಕ್ಕೆ ಹೋಗು. and I will show you. ನಾನು ನಿನಗೆ ತೋರಿಸ್ತೇನೆ. I will take care of you. ನಾನು ನಿನ್ನನ್ನು ನೋಡ್ಕೊಳ್ತೇನೆ. I will bless you. ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. So in Abraham's town, ಅಬ್ರಹಾಮನ ಪಟ್ಟಣದಲ್ಲಿ there must have been a place where he could buy bread, ಅಲ್ಲಿ ರೊಟ್ಟಿಯನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಸ್ಥಳ ಇರಲಿಲ್ಲ ಎಂಬುದಾಗಿ ಅನಿಸ್ತದೆ. somewhere to buy clothes, ಬಟ್ಟೆಗಳನ್ನ ತೆಗೆದುಕೊಳ್ಳುವುದು, somewhere to buy food. ಊಟವನ್ನ ಖರೀದಿ ಮಾಡುವುದು. And now he's going to a new place.
ಒಂದು ಹೊಸ ಸ್ಥಳಕ್ಕೆ ಆತನು ಹೋಗಿದ್ದಾನೆ. and there's absolutely nothing there. ಅಲ್ಲಿ ಏನೂ ಇಲ್ಲ. In the thoughts of man, ಮನುಷ್ಯನ ಆಲೋಚನೆಯಲ್ಲಿ if you had to move away from your village, ನಿಮ್ಮ ಹಳ್ಳಿಯನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕಂದ್ರೆ you're moving away from the source of water. ಮತ್ತು ನೀರಿನ ಮೂಲ ಎಲ್ಲಿದೆಯೋ ಅದನ್ನು ಬಿಟ್ಟು ಹೋಗ್ತಾ You're ಇದ್ದೀರಾ. moving away from the source of food. ಆ ಆಹಾರದ ಒಂದು ಮೂಲದಿಂದ ನೀವು ಹೊರಟು ಹೋಗ್ತಾ ಇದ್ದೀರಾ. In this modern day and age, we're moving away from shops. ಮತ್ತು ನಾವು ಅಂಗಡಿಗಳಿಂದ ನಾವು ದೂರ ಹೋಗ್ಬಿಡ್ತಾ ಇದ್ದೇವೆ ಈ ಆಧುನಿಕ ಸಮಯದಲ್ಲಿ. And we're moving away from our jobs. ನಮ್ಮ ಕೆಲಸವನ್ನು ಬಿಟ್ಟು ಹೋಗ್ಬಿಡ್ತಾ ಇದ್ದೇವೆ. When God wanted to supply, ದೇವರು ಎಲ್ಲಿ ನಮಗೆ ಒದಗಿಸಲಿಕ್ಕೆ ಬಯಸ್ತಾನೆ, He put a garden. ಆತನೊಂದು ತೋಟವನ್ನು ಹಾಕಿದನು. And man wants to start a new place for himself. ಮನುಷ್ಯನು ತನಗಾಗಿ ಒಂದು ಹೊಸ ಸ್ಥಳವನ್ನು ಪ್ರಾರಂಭಿಸಲಿಕ್ಕೆ ಬಯಸ್ತಾನೆ. He puts up construction. ಮತ್ತು ಅಲ್ಲಿ ಆತನು ಒಂದು ಕಟ್ಟಡವನ್ನು ಆರಂಭಿಸ್ತಾನೆ. He starts making work for himself. ತನಗಾಗಿ ಒಂದು ಕೆಲಸವನ್ನು ಆರಂಭಿಸ್ತಾನೆ. He puts factories. ಅಲ್ಲಿ ಕಾರ್ಖಾನೆಗಳನ್ನ ಹಾಕ್ತಾನೆ. And he puts things, man-made things, to keep himself surviving. ಮತ್ತು ತಾನು ಬದುಕುಳಿಯುವುದಕ್ಕಾಗಿ ತನಗಿಷ್ಟವಾದ ಸಂಗತಿಗಳನ್ನ ಆತನು ಹಾಕ್ತಾನೆ. Do you understand the difference? ಇಲ್ಲಿ ಒಂದು ವ್ಯತ್ಯಾಸವನ್ನು In ನೋಡ್ತೇನೆ. the Garden of Eden, were there any factories? ಮತ್ತು ಏದೊಂದು ತೋಟದಲ್ಲಿ ಯಾವುದಾದ್ರೂ ಕಾರ್ಖಾನೆ ಇತ್ತಾ? Was there anybody unemployed? ಅಲ್ಲಿ ಕೆಲಸ ಇಲ್ಲದೆ ಇದ್ದವ್ರು ಯಾರಾದ್ರೂ ಇದ್ರಾ? Was there anybody starving to death? ಮತ್ತು ನೋಡುವಾಗ ಒಂದು ಸಾಯೋ ಮಟ್ಟಕ್ಕೆ ಹಸುವಿನಲ್ಲಿ ಇದ್ರ ಯಾರಾದ್ರೂ? Today, if we had to remove all the factories, ಇವತ್ತು ಎಲ್ಲ ಕಾರ್ಖಾನೆಗಳು ನಾವು ತೆಗೆದು ಬಿಟ್ರೆ, all the transport, ಎಲ್ಲ ಒಂದು ಟ್ರಾನ್ಸ್ಪೋರ್ಟ್ ತೆಗೆದು ಬಿಟ್ರೆ, how many of us, sometimes even if we remove your cell phone, ನಿಮ್ಮ ಮೊಬೈಲ್ನು ನಿಮ್ಮಿಂದ ತೆಗೆದು ಹಾಕ್ಬಿಟ್ರೆ, some of you won't survive. ನಿಮ್ಮಲ್ಲಿ ಕೆಲವರು ಬದುಕೋದೇ ಇಲ್ಲ. Do you understand what I'm saying? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? I will die if I don't have a job. ನನಗೆ ಒಂದು ಕೆಲಸ ಇಲ್ಲ. I will die if I don't have my phone. ನನ್ನ ಫೋನ್ ನನ್ನ ಹತ್ರ ಇಲ್ಲ ಅಂದ್ರೆ ನಾನು ಸಾಯೋದಿಲ್ಲ. When God built you, there was no job and there was no phone. ಮತ್ತು ಅಲ್ಲಿ ಫೋನು ಇರಲಿಲ್ಲ, ಕೆಲಸನೂ ಇರಲಿಲ್ಲ ಆ When ದಿನಗಳಲ್ಲಿ. God built you, He intended for you to take care of yourself. ಮತ್ತು ದೇವರು ನೋಡುವಾಗ ನಿಮ್ಮನ್ನು ಉಂಟು ಮಾಡಿದಾಗ ನಿಮ್ಮನ್ನು ನೀವು He ನೋಡಿಕೊಳ್ಳುವಂತೆ put everything in there for you to take care of yourself. ಮತ್ತು ಎಲ್ಲವನ್ನ ನಿಮ್ಮನ್ನು ನೀವು ನೋಡಿಕೊಳ್ಳಿಕ್ಕಾಗಿ ಆತನ ಎಲ್ಲವನ್ನ ಹಾಕಿದನು. So let me go back to the scripture. ಈ ವಾಕ್ಯಕ್ಕೆ ನಾವು ಹೋಗೋಣ. Then God blessed them ದೇವರವರನ್ನ ಆಶೀರ್ವದಿಸಿದನು and said to them, ಅವ್ರಿಗೆ ಹೇಳಿದನು. so God doesn't build construction companies. ದೇವರು ಒಂದು ಕಾರ್ಖಾನೆಗಳನ್ನ ಮಾಡ್ತಾ ಇಲ್ಲ. God doesn't build factories. ಫ್ಯಾಕ್ಟರಿಗಳನ್ನ ಮಾಡ್ತಾ ಇಲ್ಲ. God seems to like building gardens. ಮತ್ತು ದೇವರು ಆತನ ತೋಟವನ್ನು ಮಾಡ್ತಾ ಇದ್ದಾನೆ. So let's think like a gardener ಮತ್ತು ಒಂದು ತೋಟದ ಹಾಗೆ ಆಲೋಚಿಸೋಣ. when we think about God building. ದೇವರು ಆತನು ಮಾಡುವಂಥದ್ದು ನೋಡುವಾಗ, And the first, God blessed them, ಮೊದಲನೇದಾಗಿ ದೇವರವರನ್ನ ಆಶೀರ್ವದಿಸಿದನು. and God said to them, ದೇವರು ಅವರಿಗೆ ಹೇಳಿದನು, be fruitful and multiply. ಅಭಿವೃದ್ಧಿಯಾಗಿ ಹೆಚ್ಚಿರಿ, Fill the earth, ಭೂಮಿಯನ್ನು ತುಂಬಿಕೊಂಡು subdue it, ಅದನ್ನು ವಶ ಮಾಡಿಕೊಳ್ಳಿರಿ, have dominion over ಇದರ ಮೇಲೆ ದೊರೆತನ ನಡೆಸಿರಿ, fish of the sea, ಸಮುದ್ರದ ಮೀನುಗಳ ಮೇಲೆಯೂ birds of the air, ಆಕಾಶದ ಪಕ್ಷಿಗಳ ಮೇಲೆಯೂ and every living thing that moves on the earth. ಭೂಮಿಯ ಮೇಲೆ ಚಲಿಸುವ ಪ್ರತಿ ಒಂದು ಜೀವಿಯ ಮೇಲೆಯೂ. Do you understand that this is God speaking to man? ಇದು ದೇವರು ಮನುಷ್ಯನ ಜೊತೆ ಮಾತನಾಡುತ್ತಿರುವಂಥದ್ದು. And the first words that man ever heard from God, ಮತ್ತು ಮನುಷ್ಯನು ದೇವರಿಂದ ಕೇಳಿದ ಮೊದಲನೇ ಪದ ಏನೆಂದರೆ, please put up that scripture. ಆ ವಾಕ್ಯನ ಹಾಕ್ರಿ. So before the scripture, God said, I'm making man in my image. ಆ ಒಂದು ವಾಕ್ಯಕ್ಕೆ ಮುಂಚೆ ದೇವರು ಹೇಳ್ತಾ ಇದ್ದಾನೆ, ಮನುಷ್ಯನನ್ನ ನನ್ನ ಹೋಲಿಕೆಗೆ ತಕ್ಕಂತೆ ಮಾಡ್ತಾ ಇದ್ದೇನೆ. And after he made the man, ಮನುಷ್ಯನನ್ನ ಆತನು ಮಾಡಿದ ಮೇಲೆ he spoke to the man. ಮನುಷ್ಯನ ಜೊತೆ ಮಾತನಾಡಿದನು. And what was the first words that he said to man? ಆತನು ಮನುಷ್ಯನಿಗೆ ಹೇಳಿದ ಮೊದಲನೇ ಪದವೇನಾಗಿತ್ತು? He said, be fruitful. ಫಲವುಳ್ಳವರಾಗಿರಿ. What do you say for fruitful in Kannada? ಫಲಭರಿತರಾಗಿರಿ, ಫಲಭರಿತರಾಗಿರಿ. ಫಲ, it's easier for me to speak in tongues. ಫಲಭರಿತರಾಗಿರಿ. Whoa, that's a long word for a small. Fruitful, be fruitful. ಫಲಭರಿತರಾಗಿರಿ, Be fruitful ನೀವು ಫಲವುಳ್ಳವರಾಗಿರಿ and multiply ಮತ್ತು ಅಭಿವೃದ್ಧಿ ಹೊಂದಿರಿ, and subdue ದೊರೆತನ ಮಾಡಿರಿ, and dominate. ವಶ ಮಾಡಿಕೊಂಡು ನೀವು ದೊರೆತನ ಮಾಡಿರಿ. Say, be fruitful.
ನೀವು ಹೇಳ್ರಿ, ಫಲವುಳ್ಳವರಾಗಿ, multiply, ಹೆಚ್ಚಾಗಿರಿ, subdue, ಮತ್ತು ನೀವು ದೊರೆತನ ಮಾಡಿರಿ, ವಶ ಮಾಡಿಕೊಳ್ಳಿ, dominion, ದೊರೆತನ ಮಾಡಿರಿ, fruitful. ಫಲವುಳ್ಳವರಾಗಿ. You say it for me. Fruitful. ಫಲವುಳ್ಳವರು, Multi- ಹೆಚ್ಚಾಗಿರಿ, ವಶ ಮಾಡಿಕೊಳ್ಳಿರಿ, ದೊರೆತನ ಮಾಡಿರಿ. Those are nice things to have. ಅದು ಒಳ್ಳೆ ಸಂಗತಿಗಳು ಹೊಂದ್ಕೊಳ್ಳಿಕ್ಕೆ. And you know, sometimes as Christians, how many of you have heard this scripture before? ಎಷ್ಟು ಜನ ವಿಶ್ವಾಸಿಗಳು, ಕ್ರೈಸ್ತರಾಗಿ ಎಷ್ಟು ಜನ ಈ ವಾಕ್ಯ ಮುಂಚೆ ಕೇಳಿದ್ದೀರಾ? ಕೇಳಿದ್ದೀರಿ ಅಂತ ಕೈ ಎತ್ತಿರಿ. You've heard this scripture before. ಈ ವಾಕ್ಯ ಮುಂಚೆ ಕೇಳಿದಿರಲ್ಲ? That God created man to be fruitful. ದೇವರು ಮನುಷ್ಯನನ್ನು ಉಂಟು ಮಾಡಿದನು ಫಲಭರಿತರಾಗಲಿಕ್ಕೆ. And I've always thought that fruitful is, you know, when you say somebody is fruitful, ಯಾರಾದರೂ ಫಲಭರಿತರು ಅಂತ ಹೇಳುವಾಗ it means that they can produce ಅದೇನಂದ್ರೆ ಅವರು ಫಲ ಕೊಡ್ತಲೇ ಹೋದ್ರು, a lot. ಬಹಳಷ್ಟು ಫಲ ಕೊಡ್ತಾ ಇದ್ರು. If you are working ನೀವು ಕೆಲಸ ಮಾಡ್ತಾ ಇದ್ರೆ and in your company you have sales reps, ಮತ್ತು ನಿಮ್ಮ ಕಂಪನಿನಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್ ಇದ್ದಾರೆ. any sales representatives here? ಇಲ್ಲಿ ಯಾರಾದ್ರೂ ಇದ್ದೀರಾ ಸೇಲ್ಸ್ ಮಾಡೋರು? You in sales? You in sales? Anybody else in sales? ಇನ್ನು ಯಾರಾದ್ರೂ ಇದ್ದೀರಾ? Oh, there's another one, sales there. So, in order to be a fruitful salesperson, ಮತ್ತು ಫಲ ಉಳ್ಳವನಾದಂತ ಒಂದು ಸೇಲ್ಸ್ ವ್ಯಕ್ತಿ ಆಗ್ಬೇಕಂದ್ರೆ you got to bring in a lot of business. ಸಾಕಷ್ಟು ಬಿಸ್ನೆಸ್ ತರಬೇಕು ಒಳಗಡೆ. If you don't bring in clients, ನೀವು ಒಳಗಡೆ ಜನರನ್ನು ತರಲಿಲ್ಲ ಅಂದ್ರೆ the boss is going to say that guy is not fruitful. ಮತ್ತು ಬಾಸ್ ಏನ್ ಹೇಳ್ತಾರಂದ್ರೆ ಆ ವ್ಯಕ್ತಿ ಫಲ ಉಳ್ಳವನಲ್ಲ, Please find somebody else. ಅವು ಇನ್ಯಾರಾದ್ರೂ ಅವ್ರ ಜಾಗದಲ್ಲಿ ನೋಡ್ರಿ. So if you're not reproducing, ನೀವು ಫಲ ಕೊಡದೆ ಹೋದರೆ you're not a fruitful employee. ನೀವು ಫಲ ಉಳ್ಳಂತ ಒಂದು ವ್ಯಕ್ತಿ ಅಲ್ಲ. And so God has, when He made you, ದೇವರು ನಿಮ್ಮನ್ನು ಮಾಡಿದಾಗ He's told you that the first thing He's given you, ಮೊದಲನೇದಾಗಿ ದೇವರು ನಿಮಗೆ ಕೊಟ್ಟಿರುವುದು, first instruction, ಮೊದಲನೇ ಒಂದು ಸಂಗತಿ, is to please be fruitful. ಆತ ನಿಮಗೆ ಕೊಟ್ಟ ಸೂಚನೆ ಏನಂದ್ರೆ ನೀವು ಫಲ ಉಳ್ಳವರಾಗಿ, Please make more. ಹೆಚ್ಚು ಹೆಚ್ಚು ಮಾಡ್ರಿ, Please produce. ಹೆಚ್ಚು ಹೆಚ್ಚು ಮಾಡ್ರಿ. Am I talking to somebody? ನಾನು ಯಾರ ಜೊತೆ ಆದ್ರೂ ಮಾತಾಡ್ತಾ Please ಇದ್ದೀನ? multiply. ಹೆಚ್ಚು ಮಾಡಿರಿ, ಹೆಚ್ಚು ಫಲ ಕೊಡ್ರಿ, Produce. ಹೆಚ್ಚು ಫಲ ಕೊಡ್ರಿ, Multiply. ಹೆಚ್ಚು ಅಭಿವೃದ್ಧಿ ಆಗ್ರಿ. And how many of us look at this scripture ಎಷ್ಟು ಜನ ವಾಕ್ಯನ ನೋಡ್ತೇವೆ, and pray ಪ್ರಾರ್ಥಿಸ್ತೇವೆ when we want money? ಹಣ ಬೇಕಾದಾಗ? We look at the scripture and say, God, you said I must be fruitful ದೇವರೇ ನಿನ್ನ ವಾಕ್ಯ ಹೇಳ್ತದೆ ನಾನು ಅಭಿವೃದ್ಧಿ ಹೊಂದಬೇಕು ಅಂತ, and multiply. ನಾನು ಫಲ ಹೊಂದಿಕೊಂಡು ಅಭಿವೃದ್ಧಿ ಆಗಬೇಕು, Multiply my money. ಮತ್ತು ನನ್ನ ಹಣ ಅದು ಹೆಚ್ಚಾಗಬೇಕು, Let it grow. ಅದು ಬೆಳಿಲಿ. ಯಾರಾದ್ರೂ ಆ ಥರ ಮಾಡಿದ್ದೀರಾ? It does apply, am I right? ಅದು ಅಲ್ಲಿ ಅಳವಡಿಸ್ತದೆ, ನಿಜಾನ? And sometimes in church and sometimes in our life we kind of get away with the scripture. ಮತ್ತು ಕೆಲವೊಮ್ಮೆ ನಾವು ನೋಡುವಾಗ ನಮ್ಮ ಸಭೆಯಲ್ಲಿ ನಮ್ಮ ಜೀವನದಲ್ಲಿ ಈ ವಾಕ್ಯದಿಂದ ಹಾದು ಹೋಗ್ಬಿಡ್ತೇವೆ. And we think maybe God is talking about He's going to put money in my hands and it's going to multiply. ದೇವರು ನನ್ನ ಕೈನಲ್ಲಿ ಹಣವನ್ನು ಹಾಕ್ಲಿಕ್ಕಿದ್ದಾನೆ, ಅದನ್ನು ಹಾಗೆ ಹೆಚ್ಚಿಸಲಿಕ್ಕಿದ್ದಾನೆ, And I'm going to dominate. ನಾನು ದೊರೆತನ ನಡೆಸಲಿಕ್ಕಿದ್ದೇನೆ, And I'm going to take over. ನಾನು ಎಲ್ಲವನ್ನ ನನ್ನ ವಶಕ್ಕೆ ತೆಗೆದುಕೊಳ್ತೇನೆ. But when God put Adam in the Garden of Eden, ಏದೋನ್ ತೋಟದಲ್ಲಿ ದೇವರು ಆದಾಮನನ್ನು ಇಟ್ಟಾಗ there was no money there to multiply. ಅಲ್ಲಿ ಹೆಚ್ಚು ಮಾಡಲಿಕ್ಕೆ ಯಾವ ಹಣ ಇರಲಿಲ್ಲ. When we look at the guava tree, ನಾವು ಆ ಸೀಬೆ ಒಂದು ಮರ ನೋಡುವಾಗ and the Bible says according to its kind, ತನ್ನ ಜಾತಿಗೆ ಅನುಗುಣವಾಗಿ ಅಂತ ಬೈಬಲ್ ಹೇಳುವಾಗ, what God was speaking about here, ಇಲ್ಲಿ ದೇವರು ಏನನ್ನು ಮಾತಾಡ್ತಾ ಇದ್ರು ಅಂದ್ರೆ, when He was talking about being fruitful and multiplying, ನಾವು ಫಲಭರಿತರಾಗಿ ಅಭಿವೃದ್ಧಿ ಹೊಂದಬೇಕು, ಹೆಚ್ಚಬೇಕಂತ. let's look at Genesis chapter 12 verse 1. ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯವನ್ನು ನೋಡೋಣ. Now the Lord said to Abraham, ಆಗ ಕರ್ತನು ಅಬ್ರಹಾಮನಿಗೆ, get out of your country, ನಿನ್ನ ದೇಶದೊಳಗಿಂದಲೂ, from your family, ಬಂಧುಗಳಿಂದಲೂ, and from your father's house, ನಿನ್ನ ತಂದೆಯ ಮನೆಯಿಂದಲೂ to a land that I will show you. ಹೊರಬಂದು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು.
and I will make you a great nation. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡಿ I will bless you. ನಿನ್ನನ್ನು ಆಶೀರ್ವದಿಸಿ I will make your name great. ನಿನ್ನ ಹೆಸರನ್ನು ದೊಡ್ಡದಾಗಿ And ಮಾಡುವೆನು. you shall be a blessing. ನೀನು ಆಶೀರ್ವಾದವಾಗುವಿ. I will bless those who bless you. ನಿನ್ನನ್ನು ಆಶೀರ್ವದಿಸುವವರನ್ನ ಆಶೀರ್ವದಿಸುವೆನು. I will curse him who curses you. ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು. And in you ನಿನ್ನಲ್ಲಿ all the families of the earth ಭೂಮಿಯ ಎಲ್ಲಾ ಜನಾಂಗಗಳು shall be blessed. ಆಶೀರ್ವದಿಸಲ್ಪಡುವವು. In who? ಯಾರಲ್ಲಿ? In you. ನಿನ್ನಲ್ಲಿ. In you. ನಿನ್ನಲ್ಲಿ. You know, my dad came here a while ago. How am I doing for time, Pastor? 5 minutes. 5. Let me wrap it up. My dad came here ನನ್ನ ತಂದೆ ಇಲ್ಲಿ ಬಂದಿದ್ರು. about a month ago. When was my dad here, Pastor? About 2 months ago. 2 ತಿಂಗಳಿಂದೆ. And Pastor Ravi never saw me before. ಫಸ್ಟ್ ರವಿ ಅವರು ನನ್ನ ನೋಡಿರಲಿಲ್ಲ ಹಿಂದೆ. He met my dad. ನನ್ನ ತಂದೆಯನ್ನು ಭೇಟಿ ಮಾಡಿದ್ರು. My dad is about my height. ನನ್ನ ತಂದೆ ನನ್ನ ಎತ್ತರದಲ್ಲೇ ಇದ್ದಾರೆ. Color I got from my dad. ಅಪ್ಪನಿಂದ ಈ ಬಣ್ಣ ಬಂತು. And so, Pastor, when you saw me, did you knew whose son I was? ಪಾಸ್ಟರ್, ನೀವು ನನ್ನ ಮುಖ ನೋಡಿದಾಗ ನಾನು ಯಾರ ಮಗ ಅಂತ ನಿಮ್ಗೆ ಗೊತ್ತಾಯ್ತಾ? You could see? It's so nice that when your children look like you. ನಿಮ್ಮ ಮಕ್ಕಳು ನಿಮ್ಮಂತೆ ಕಾಣುವಾಗ ಎಷ್ಟು ಚೆನ್ನಾಗಿರ್ತದೆ. It's, imagine the guava tree lady. ಆ ಒಂದು ಗೋವಾ ಇದು ಸೇಬಿನ ಮರದ ಸೀಬೆ ಮರದ ಒಂದು ಸ್ತ್ರೀ ಕುರಿತು ಯೋಚನೆ ಮಾಡ್ರಿ. You're waiting so long to see this guava. ಮತ್ತು ಈ ಒಂದು ಸೀಬೆ ಬೀಜದಿಂದ ಕಾಯ್ತಾ ಇದ್ದಾರೆ ಎಷ್ಟು ಸಮಯ. And you find a banana. ಅದು ಹಣ್ಣಾದಾಗ ಬಾಳೆಹಣ್ಣು ಇರ್ತದೆ. Now imagine you and your wife are trying to have a baby. ಮತ್ತು ಅನ್ಕೊಳ್ರಿ, ನೀವು ನಿಮ್ಮ ಹೆಂಡತಿ ಒಂದು ಮಗು ಹೊಂದಲಿಕ್ಕೆ ಪ್ರಯತ್ನಿಸ್ತೀರಿ. And for years and years you are trying. ವರ್ಷಗಳು ಪ್ರಯತ್ನಿಸ್ತಾ ಇದ್ದೀರಿ. And finally the wife falls pregnant. ಕೊನೆಯದಾಗಿ ಹೆಂಡತಿ ಗರ್ಭಿಣಿಯಾಗಿ And the baby is born. ಮಗು ಹುಟ್ಟಿದೆ. And the father is so excited. ತಂದೆಗೆ ಎಷ್ಟು ಉತ್ಸಾಹ. He goes and tells the whole village. ಇಡೀ ಹಳ್ಳಿಗೆ ಆತನು ಹೋಗಿ ಹೇಳ್ತಾನೆ, Come to the hospital. ಆಸ್ಪತ್ರೆಗೆ ಬನ್ನಿ. I'm having my baby today. ಇವತ್ತು ನನ್ನ ಮಗು ನಾನು ಹೊಂದ್ಕೊಳ್ತಾ ಇದ್ದೇನೆ. And the whole village is standing outside the hospital. ಇಡೀ ಒಂದು ಊರೇ ನಿಂತಿದ್ದಾರೆ ಆಸ್ಪತ್ರೆ ಹೊರಗಡೆ. And he said, I'm so glad that my baby is born today. ಇವತ್ತಿನ ದಿನ ನನ್ನ ಮಗು ಹುಟ್ಟಿದೆ, ನನಗೆ ತುಂಬಾ ಸಂತೋಷ. We have been seeing this doctor for 10 years. 10 ವರ್ಷ ಈ ಡಾಕ್ಟರ್ನ ಭೇಟಿ ಮಾಡ್ತಾ ಇದ್ವು. And finally my wife, she's having a baby. ಕೊನೆಯದಾಗಿ ನನ್ನ ಹೆಂಡತಿ ಒಂದು ಮಗುವಿಗೆ ಜನ್ಮ I ಕೊಟ್ಟಿದ್ದಾಳೆ. want to thank this doctor ಈ ಡಾಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ, for what he's done for my life. ನನ್ನ ಜೀವಿತಕ್ಕೆ ಏನ್ ಮಾಡಿದಾನೆ And now ಅದಕ್ಕಾಗಿ. the whole village is waiting there. ಇಡೀ ಹಳ್ಳಿಯವರು ಕಾಯ್ತಾ ಇದ್ದಾರೆ. And the wife is in the maternity ward. ಮತ್ತು ಹೆಂಡತಿ ಅಲ್ಲಿ ಪ್ರಸವೇದನಲ್ಲಿದ್ದಾಳೆ. And the baby is screaming. ಮಗು ಕಿರ್ಚ್ತಾ ಇದೆ. And the father is smiling. ತಂದೆ ನಗ್ತಾ ಇದ್ದಾನೆ. He's saying, my son is here. ನನ್ನ ಮಗನಿಲ್ಲಿದ್ದಾನೆ The ಅಂತ. whole village is clapping hands. Clap hands for me. ನನ್ಗಾಗಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ರಿ. ಇಡೀ ಊರು ಇದೇ ತರ ಚಪ್ಪಾಳೆ ತಟ್ತಾ ಇದೆ. Everybody is so happy. After 10 years, Sebastian got a baby. 10 ವರ್ಷ ಆದ್ಮೇಲೆ ಸೆಬಾಸ್ಟಿನ್ ಅವ್ರಿಗೊಂದು ಮಗು ದೊರಕಿದೆ. Pastor, please come here. ಪಾಸ್ಟರ್ ಇಲ್ಲಿ ಬನ್ನಿ. And after 10 years, 10 ವರ್ಷ ಆದ್ಮೇಲೆ Pastor Ravi helps Sebastian's family have a baby. ಮತ್ತು ಪಾಸ್ಟರ್ ರವಿ ಅವರು ಸಹಾಯ ಮಾಡ್ತಾರೆ ಈ ಒಂದು And ಕುಟುಂಬಕ್ಕೆ. Pastor Ravi is in the hospital with the wife. ಮತ್ತು ಪಾಸ್ಟರ್ ರವಿ ಅವರು ಹೆಂಡತಿಯವರ ಜೊತೆನಲ್ಲಿದ್ದಾರೆ ಆಸ್ಪತ್ರೆಯಲ್ಲಿ. And Sebastian is standing here with his best friend. ಮತ್ತು ಸೆಬಾಸ್ಟಿನ್ ಅವರು ತಮ್ಮ ಅತ್ಯುತ್ತಮ ಸ್ನೇಹಿತರ ಜೊತೆ ನಿಂತಿದ್ದಾರೆ. And I'm saying, Victor, I'm so happy. ವಿಠಲ್ ನಂಗೆ ತುಂಬಾ ಖುಷಿ ಅಂತ ಹೇಳ್ತಾ I ಇದ್ದೀನಿ. can't wait to see my baby. ನನ್ನ ಮಗು ನೋಡೋದ್ರಲ್ಲಿ ಆದ್ರ. And the village is clapping. ಇಡೀ ಹಳ್ಳಿ ಚಪ್ಪಾಳೆ ತಟ್ತಾರೆ, ತಟ್ರಿ. Everybody's waiting to see Sebastian's baby. ಎಲ್ಲರೂ ಸೆಬಾಸ್ಟಿನ್ ಅವರ ಮಗುವನ್ನು ನೋಡ್ಲಿಕ್ಕೆ ಕಾಯ್ತಾ ಇದ್ದಾರೆ. Dr. Ravi, please bring Sebastian's baby. ಓ ಡಾಕ್ಟರ್ ರವಿ ಅವರೇ, ಬೇಗ ಸೆಬಾಸ್ಟಿನ್ ಅವರ ಮಗು ತಗೊಂಬನ್ರಿ. Carry on clapping. ಚಪ್ಪಾಳೆ ತಟ್ತಾ ಇರಿ. Show them my baby. ಮಗುನ ತೋರಿಸಿರಿ. And the baby looks just like Victor. ಆ ಒಂದು ಮಗು ವಿಠಲ್ ತರ ಕಾಣ್ತಾ. And we look at the baby. ಮಗು ನೋಡುವಾಗ He look at my face. ನನ್ನ ಮುಖ ನೋಡ್ತಾರೆ. Then he look at Victor's face. ವಿಠಲ್ ಮುಖ ನೋಡ್ತಾರೆ. And then he look that way. ಆ ಕಡೆ ನೋಡ್ತಾರೆ. My wife, ನನ್ನ ಹೆಂಡತಿ, his seed. ಆತನ ಬೀಜ. God put a seed in your heart that you would produce according to his kind.
ದೇವರೊಂದು ಬೀಜವನ್ನು ನಿಮ್ಮಲ್ಲಿ ಹಾಕಿದ್ದಾನೆ, ಅದರ ಜಾತಿಗೆ ಅನುಗುಣವಾಗಿ ಅದು You ಬೆಳಿಲಿಕ್ಕೆ. need to understand when he said be fruitful. ಆತನು ಹೇಳಿದಾಗ ಫಲವುಳ್ಳವರಾಗಿರಿ. He was talking about the seed of Abraham. ಅಬ್ರಾಮನ The ಒಂದು seed of ಬೀಜ, God. ದೇವರ And ಬೀಜ. that is the seed that produces. ಅದೇ ಒಂದು ಬೀಜ ಅದು ಉಂಟು ಮಾಡುವಂತದ್ದು. Sometimes there can be a seed, ಕೆಲವೊಮ್ಮೆ ಒಂದು ಬೀಜ ಇರ್ತದೆ, but you got to recognize who's the father. ಮತ್ತು ತಂದೆ ಯಾರು ಎಂಬುದಾಗಿ Hallelujah. ಗುರುತಿಸಬೇಕಾಗ್ತದೆ. Hallelujah. Let me give the Lord a hand. ಕರ್ತನಿಗೆ ಜೋರಾಗಿ So I'm ಚಪ್ಪಾಳೆ going to go ತಟ್ಟೋಣ. back into the next session, ಮುಂದಿನ ಸೆಷನ್ಗೆ ನಾವು ಹೋಗುವಾಗ and I'm going to show you how the seed got switched. ಮತ್ತು ಯಾವ ರೀತಿಯಲ್ಲಿ ಈ ಒಂದು ಬೀಜ ಅದು ಅದಲು ಬದಲಾಯಿತು ಎಂಬುದಾಗಿ ತಿಳಿಸ್ತೇನೆ. Basically, I'm going to show you how Victor got into the picture. ಮತ್ತು ವಿಠಲ್ ಯಾವ ರೀತಿ ಚಿತ್ರಕ್ಕೆ ಬಂದನೆ ಎಂಬುದಾಗಿ ನಾನು ತಿಳಿಸಲಿಕ್ಕಿದ್ದೇನೆ. Because dominion and authority was given to me in my seed. ಮತ್ತು ನನ್ನ ಬೀಜದಲ್ಲಿ ಆಡಳಿತವು ಮತ್ತು ದೊರೆತನವು ಕೊಡಲ್ಪಟ್ಟಿತು. And then there was the fall of man through disobedience. ಮತ್ತು ಮನುಷ್ಯನ ಅವಿಧೇಯತ್ವದ ಮೂಲಕವಾಗಿ ಆತನು ಬಿದ್ದಂತದನ್ನ ಕಾಣುತ್ತೇವೆ. And then there was another seed that started bearing fruit. ಮತ್ತು ಇನ್ನೊಂದು ಬೀಜ ಅದು ಫಲವನ್ನು ಕೊಡ್ಲಿಕ್ಕೆ ಪ್ರಾರಂಭಿಸಿತು. Was not the original seed. ಅದು ಮೂಲ ಒಂದು ಬೀಜವಾಗಿರಲಿಲ್ಲ. So I'm going to speak to you about that after lunch. ಊಟದ ನಂತರ ನಾನು ಮಾತನಾಡಲಿಕ್ಕೆ. But for now, I'm going to take Victor in the back and beat him up. ನಾನು ಹಿಂದೆ ವಿಠಲ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ಹೊಡಿಲಿಕ್ಕಿದ್ದೇನೆ. God bless you. ದೇವರ ಆಶೀರ್ವದಿಸಲಿ.